ಒಂದು ಸೆಕೆಂಡ್. ಹಾ. ಸೊ ಈ ಪೋರ್ಟಲ್ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಒಂದಾಗಿದ್ದೇವೆ. ಸೊ ಎಲ್ರಿಗೂ ನಾನು ಎಸ್ಪೆಷಲಿ ಏನ್ ಮಾಡ್ತೀನಿ ಅಂದ್ರೆ, ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸೋದ್ರ ಜೊತೆಗೆ ಎಲ್ಲರಿಗೂ ಶರಣಾರ್ಥಿ, ಯಾರೆಲ್ಲ ಇವತ್ತು ಒಂದು ಪೋರ್ಟಲ್ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿದ್ದೀರಿ. ಸೊ ಇವತ್ತಿನ ವಿಶೇಷ ಏನಾಗಿತ್ತು ಅಂದ್ರೆ, ಈ ಪೋರ್ಟಲ್ ಮೆಡಿಟೇಷನ್ ಯಾವಾಗ್ಲೂ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಸಂಜೆಯ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ ಮಾಡಿದಾಗ ಬಹಳ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕಾಗಿನೇ ಇವತ್ತು ಶ್ರೀದೇವಿ ಅಮ್ಮ ಬೆಳಗ್ಗೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ಲಿಲ್ಲ. ಓಕೆ. ಕೆಲವರೆಲ್ಲ ಅನ್ಕೊಳ್ತಿದ್ರು ಯಾಕೆ ಅಂತ ಹೇಳಿ. ಇದನ್ನ ವಿಶೇಷವಾಗಿ ರಾತ್ರಿಯ ಸಂದರ್ಭದಲ್ಲಿ ಸಂಜೆಯ ಮೇಲೆ ಈ ಪೋರ್ಟಲ್ ಅಭ್ಯಾಸ ಅನ್ನುವಂಥದ್ದು ಇದೆ, ಪ್ರಾಕ್ಟೀಸ್ ಅನ್ನುವಂಥದ್ದು ನಡೀತದೆ. ಓಕೆ. ಅಂತ ಒಂದು ಇವತ್ತಿನ ಒಂದು ಪೋರ್ಟಲ್, ಈಗ ಕೆಲವ್ರ ಮನಸ್ಸಲ್ಲಿ ಪೋರ್ಟಲ್ ಅಂದ್ರೆ ಏನಪ್ಪಾ, ಏನಿರ್ಬೋದು ಇದು, ಏನು ಮೆಡಿಟೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತೆ ಸಾಕಷ್ಟು ಜನರಿಗೆ ಪ್ರಶ್ನೆ ಇದೆ ಅಲ್ವಾ? ಯಾರ್ಯಾರಿಗೆ ಪ್ರಶ್ನೆ ಇದೆ? ಮೀ ಅಂತ ಹೇಳಿ ಟೈಪ್ ಮಾಡ್ಬೋದಾ ಚಾಟ್ ಬಾಕ್ಸ್ ಅಲ್ಲಿ? ಯಾರ್ಯಾರಿಗೆ ಪ್ರಶ್ನೆಗಳಿದೆ? ಹಾ. ಓಕೆ. ರಾಜು ಸರ್ ಹೇಳ್ತಿದ್ದಾರೆ ಮೀ ಅಂತ ಹೇಳಿ. ಎಲ್ರು ಹೇಳ್ತಾ ಇದ್ದೀರಿ ಮೀ ಅಂತ ಹೇಳಿ. ಓಕೆ. ಓಕೆ. ಕೇದಾರಿ ಸರ್ ಹೇಳ್ತಿದ್ದಾರೆ, ಶಶಿ ಮ್ಯಾಮ್ಗೂ. ಓಕೆ. ಗಣೇಶ್ ಸರ್ಗೂ. ಓಕೆ. ಗಣೇಶ್ ಸರು, ಸೌಮ್ಯ ಮ್ಯಾಮು, ಮಂಜುಳಾ ಮ್ಯಾಮು. ಓಕೆ. ಹಾ. ಎಲ್ಲರಿಗೂ ಧನ್ಯವಾದ ನಿಮ್ಮ ರೆಸ್ಪಾನ್ಸ್ಗೆ. ಆ ಇದು 999 ಪೋರ್ಟಲ್. ಆಕ್ಚುಲಿ ಪೋರ್ಟಲ್ ಅನ್ನುವಂಥದ್ದು 999 ಅನ್ನುವಂಥದ್ದು 888888 ಅಂತ ಹೇಳ್ತಾರೆ, 777 ಅಂತ ಹೇಳ್ತಾರೆ. ಏನಪ್ಪಾ ಇದು ಅಂತ ಹೇಳಿ ಸಾಕಷ್ಟು ನಮ್ಮೆಲ್ರಿಗೂ ಪ್ರಶ್ನೆಗಳು ಮೈಂಡ್ ಅಲ್ಲಿ ಇರುತ್ತೆ. ಸೊ ಅದನ್ನ ನಾವು ಇವತ್ತು ಏನ್ ಮಾಡ್ಬೋದು ಅಂದ್ರೆ, ಇದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಏನು ಅಂತ ಹೇಳಿದ್ರೆ, ಈ 999 ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು 9999 ಅಂತ ಹೇಳಿ 999 ಇದೆ ಇಲ್ಲಿ. ಇವತ್ತಿನ ದಿನಾಂಕ 9 ಇದೆ, ತಿಂಗಳು ಕೂಡ 9 ಇದೆ, ಮತ್ತೆ 2025. ಈ 2+2+5 ನಾವು ಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. ಅಗೇನ್ ಮತ್ತೆ ನೀವು ಆ 9 ಈ ಮೂರು 9 ಸೇರಿಸಿ 9, 9 18, 9 27. ಸೊ ಅಗೇನ್ ಮತ್ತೆ 27 ಬಂತು. 27ನ್ನ 2+7 ಮಾಡಿ ಅದನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ? 9 ಬರ್ತದೆ ಅಲ್ವಾ? ಸೊ ಇಲ್ಲಿ 999 ಅಂತ ಹೇಳ್ತೀವಿ. 999 ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈ ಪೋರ್ಟಲ್ ಸಂದರ್ಭದಲ್ಲಿ ಜೋಡಣೆ ಅಂತ ಹೇಳ್ತೀವಿ. ಸರಿಯಾದಂತ ಅಂಕಗಳು, ಸರಿಯಾದ ಸಂಖ್ಯೆಗಳು ಒಂದ್ ಕಡೆಗೆ ಜೋಡಣೆ ಆದಾಗ ಅವೆಲ್ಲ ಕ್ರೋಢೀಕರಣಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬ್ರಹ್ಮಾಂಡದಲ್ಲಿ, ಯೂನಿವರ್ಸ್ ಅಲ್ಲಿ ಅತ್ಯಂತ ಎನರ್ಜಿ ಅನ್ನುವಂಥದ್ದು, ಹೈ ಫ್ರೀಕ್ವೆನ್ಸಿ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ ಎಲ್ಲ ಕಡೆ. ಮೇಡಮ್, ಬರೀ ಯಾವ ಎನರ್ಜಿ ಫ್ಲೋ ಆಗುತ್ತೆ? ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಶ್ರೀದೇವಿ ಅಮ್ಮ ಯಾವಾಗ್ಲೂ ಹೇಳ್ತಾರೆ, ನಮ್ಮ ಇಡೀ ಬ್ರಹ್ಮಾಂಡದಲ್ಲಿ ಈ ಒಂದು ಏನು ಅಂತ ಹೇಳಿದ್ರೆ, ಆ ಈ ಎಲ್ಲಾ ಕಡೆಗೂ ಏನಾಗ್ತದೆ ಅಂದ್ರೆ, ವಾತಾವರಣದಲ್ಲಿ, ಪ್ರಕೃತಿನಲ್ಲಿ ಎರಡು ರೀತಿಯ ಎನರ್ಜಿಗಳು ಫ್ಲೋ ಆಗ್ತಾ ಇರುತ್ತೆ. ಎರಡು ರೀತಿಯ ಎನರ್ಜಿ ಫ್ಲೋ ಆಗುತ್ತೆ. ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಮತ್ತೊಂದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಸೊ ಈಗ ಪಾಸಿಟಿವ್ ಎನರ್ಜಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದು ತನ್ನ ಕೆಲಸ ತಾನ್ ಮಾಡ್ತಾ ಇರುತ್ತೆ. ನೆಗೆಟಿವ್ ಎನರ್ಜಿ ತನ್ನ ಕೆಲಸ ತಾನ್ ಮಾಡ್ತಾ ಇರುತ್ತೆ. ಈಗ ನಾನು, ಈಗ ಬೆಂಕಿ ಇದೆ ಅಲ್ವಾ? ಈಗೆಲ್ಲ ದೀಪ ಹಚ್ಕೊಂಡ್ ಕೂತಿದ್ದೀರಲ್ವಾ ಎಲ್ರು? ನೇತ್ರಾವತಿ ಅಮ್ಮ, ದೀಪ ಹಚ್ಕೊಂಡ್ ಕೂತಿದ್ದೀರಲ್ವಾ? ಓಕೆ. ಅಚ್ಯುತ್ ಸರ್, ನೀವು ದೀಪ ಹಚ್ಕೊಂಡ್ ಕೂತಿದ್ದೀರಲ್ಲ? ಓಕೆ. ಈಗ ದೀಪ ಹಚ್ಕೊಂಡ್ ಕೂತಿದ್ದೀರಿ. ಆ ದೀಪದ ಹತ್ರ ನಾವು ಕೈ ತಗೊಂಡ್ ಹೋದ್ವಿ ಅಂದ್ರೆ ಏನಾಗುತ್ತೆ? ತಾಗುತ್ತಲ್ವಾ ಬಿಸಿ? ಬಿಸಿ ತಾಗುತ್ತಲ್ವಾ? ಹಾ. ಈಗ ನಾವು ನೀರನ್ನು ಮುಟ್ಟಿದ್ರೆ ತಣ್ಣಗಾಗುತ್ತಲ್ವಾ? ಆಗುತ್ತೆ. ಅದೇ ರೀತಿ ಏನು ಅಂತ ಹೇಳಿದ್ರೆ, ಈ ಎನರ್ಜಿಗಳು ಸಹಿತ ಹಾಗೇನೆ. ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಸಕಾರಾತ್ಮಕವಾಗಿ ಕೆಲಸವನ್ನು ಮಾಡ್ತಾ ಇದ್ರೆ, ನೆಗೆಟಿವ್ ಎನರ್ಜಿ ನೆಗೆಟಿವ್ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ, ಪ್ರತಿದಿನ ನಾವು ಮೆಡಿಟೇಷನ್ ಮಾಡಿ, ಪ್ರತಿದಿನ ನೀವು ಕುತ್ಕೊಂಡು ಒಂದಷ್ಟು ಸಮಯ ಕೊಟ್ಟು ಇವನ್ ಪ್ರಾಕ್ಟೀಸ್ ಮಾಡಿ ಅಂತಂದ್ರೆ ಏನ್ ಹೇಳ್ತೀವಿ? ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಮನೆಯವ್ರನ್ನ ಆಫೀಸಿಗೆ ಕಳಿಸ್ಬೇಕು, ಅಡ್ಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ನಾನ್ ಹಂಗ್ ಮಾಡ್ಬೇಕು. ಮತ್ತೆ ಇನ್ ಗಂಡ್ ಮಕ್ಳು ಅಂತ ಬಂದಾಗ ಅವ್ರ ಏನ್ ಹೇಳ್ತಾರೆ? ಆಫೀಸಿಗೆ ಹೋಗ್ಬೇಕು, ಬೆಳಗ್ಗೆ ರೆಡಿ ಆಗ್ಬೇಕು, ನಾನ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಮನೆ ಬೇಕಾಗಿರೋ ಸಾಮಾನೆಲ್ಲ ತಂದು ಕೊಡ್ಬೇಕು, ನಾ ಅವ್ರನ್ನ ಮೀಟ್ ಮಾಡ್ಬೇಕು, ಇವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ನಮ್ಮ ಇಡೀ ದಿನ ಪ್ರತಿದಿನ ಏನಾಗುತ್ತೆ ಅಂದ್ರೆ, ಇದೇ ಜಂಜಾಟದಲ್ಲಿ ಕಳೆದೋಗುತ್ತೆ. ಪ್ರತಿದಿನ ಇವೆಲ್ಲ ಪ್ರಾಕ್ಟೀಸ್ ಮಾಡಿ ಅಂದ್ರೆ ನಮ್ಗೆ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಈ ಪೋರ್ಟಲ್ ನ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿದಿನ ನಮ್ಗೆ ಮಾಡಕ್ಕಾಗ್ದಿರುವಂತ ಆಕ್ಟಿವಿಟೀಸ್ಗಳನ್ನ, ಪ್ರತಿದಿನ ನಮ್ಗೆ ಮಾಡಕ್ಕಾಗ್ದಿರುವಂತ ಒಂದಷ್ಟು ಅಭ್ಯಾಸಗಳನ್ನ ಈ ಒಂದು ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಪೋರ್ಟಲ್ ಸಮಯದಲ್ಲಿ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಬಹಳ ಬಹಳ ಎನರ್ಜಿ ನಮಗ್ ಸಿಗುತ್ತೆ.
ಎಷ್ಟು ಎನರ್ಜಿ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಇದು ಅರ್ಥ ಆಗೋದಿಲ್ಲ. ಅರ್ಥ ಆಗದೆ ಇರೋ ಕಾರಣ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಹುಣ್ಣಿಮೆ ಅಂದ್ರೂ ಗೊತ್ತಾಗಲ್ಲ, ಅಮಾವಾಸ್ಯೆ ಅಂದ್ರೂ ಗೊತ್ತಾಗಲ್ಲ, ಪೋರ್ಟಲ್ ಅಂದ್ರೂ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಬೆಳಗ್ಗೆ ಒಂದು ಪೂಜೆ ಮಾಡಿದ್ವಿ, ದೇವ್ರಿಗೆ ದೀಪ ಹಚ್ಚಿದ್ವಿ, ಅವ್ರಿಗೆ ಒಂದಷ್ಟು ಬೈಕೊಂಡ್ವಿ, ಇವ್ರಿಗೆ ಒಂದಷ್ಟು ಬೈಕೊಂಡ್ವಿ, ನನ್ ಕೆಲ್ಸ ಅಷ್ಟಿದೆ ಇಷ್ಟಿದೆ, ನನ್ನನ್ನ ಅವ್ರು ಅರ್ಥ ಮಾಡ್ಕೊಳಲ್ಲ, ನಮ್ಮನ್ನ ಇವ್ರು ಅರ್ಥ ಮಾಡ್ಕೊಳಲ್ಲ, ಅವ್ರಿಗೊಂದಷ್ಟು ಬೈದ್ವಿ, ಇವ್ರಿಗೊಂದಷ್ಟು ಬೈದ್ವಿ, ಆ ಕೆಲ್ಸ ಆಗಿಲ್ಲ ಈ ಕೆಲ್ಸ ಆಗಿಲ್ಲ ಅಂತ ದೇವ್ರಿಗೆ ದೀಪ ಹಚ್ಚಿ ಕುತ್ಕೊಂಡು ಒಂದೆರಡು ನಿಮಿಷ ನಾವ್ ಏನ್ ಕೈ ಮುಗಿದ್ ಎದ್ದು ಬಂದ್ಬಿಟ್ವಿ ಅಂದ್ರೆ ನಮ್ದು ಮುಗ್ದೇ ಹೋಯ್ತು, ಇಡೀ ದಿನ ಸಕ್ಸಸ್ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಇಡೀ ದಿನ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಇಡೀ ದಿನದ ಏನಾಗುತ್ತೆ ಅಂದ್ರೆ ನಮ್ಮ ಮೈಂಡ್ ಅನ್ನುವಂತ ಬ್ಯಾಟ್ರಿ, ಈ ಬಾಡಿ ಅನ್ನುವಂತ ಬ್ಯಾಟ್ರಿ ಏನಾಗುತ್ತೆ ಇಡೀ ದಿನ ಕೆಲಸ ಮಾಡಿ ಸಂಜೆ ಎಷ್ಟೊತ್ತಿಗೆ ಲೋ ಆಗ್ಬಿಡುತ್ತೆ ಅಲ್ವಾ. ಸೊ ಇದೇ ಆಗುತ್ತೆ ಪ್ರತಿ ಮಂತಲ್ಲೂ ಹೀಗಾಗುತ್ತೆ. ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾರೇ ಒಂದು ಈ ಒಂದು ಕೋಚ್ ಇರ್ಬೋದು, ಟ್ರೈನರ್ಸ್ ಇರ್ಬೋದು, ಆಧ್ಯಾತ್ಮಿಕ ಯಾರೆಲ್ಲ ಗುರುಗಳಿದಾರೋ ಅವ್ರು ಯಾವಾಗ್ಲೂ ಎಸ್ಪೆಷಲಿ ನೀವು ನೋಡಿರ್ಬೋದು ಮಠ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಾಗಿರ್ಬೋದು, ಅಥವಾ ಈ ಧ್ಯಾನ ಕೇಂದ್ರಗಳಲ್ಲಿ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆ ಇರುವಂತ ಸಂದರ್ಭದಲ್ಲಿ, ಈ ಪೋರ್ಟಲ್ ಇರುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿಶೇಷ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತಾರೆ. ಮೆಡಿಟೇಷನ್ ಮಾಡಿಸುವಂಥದ್ದು, ಜಪ ಮಾಡಿಸುವಂಥದ್ದು, ಭಜನೆಗಳನ್ನ ಇಡುವಂಥದ್ದು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಡೀ ದಿನ ಇವ್ರ ಜಂಜಾಟ ಮನೆಯಲ್ಲೇ ಆಗಿರುತ್ತೆ, ಇಲ್ಲಾದ್ರೂ ಬಂದು ಈ ಸಂದರ್ಭದಲ್ಲಿ ಎನರ್ಜಿನ ತಗೊಳ್ಳಿ ಅಂತ ಹೇಳಿ. ನಾವೆಲ್ಲರೂ ಒಟ್ಟಿಗೆ ಒಂದೇ ಸಂಕಲ್ಪದಲ್ಲಿ ಕೂರ್ತೀವಲ್ಲ, ಎಷ್ಟು ಎನರ್ಜಿ ಸಿಕ್ಕಿರುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಎನರ್ಜಿ ನಮ್ಗೆ ಸಿಗುತ್ತೆ. ಹಾಗಾಗಿ ಇವತ್ತಿನ ಪೋರ್ಟಲ್ ನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಎರಡು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ನಮ್ಗೆ ಗೊತ್ತಿಲ್ದೇನೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನೆಗೆಟಿವ್ ಎನರ್ಜಿನೇ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಈಗ ಒಂದ್ ಕಡೆ ಧೂಳ್ ಬರ್ತಾ ಇದೆ, ಹೊರಗಡೆ ಯಾರೋ ಕಸ ಗುಡಿಸ್ತಾ ಇದಾರೆ, ಧೂಳ್ ಬರ್ತಾ ಇದೆ ಅಂದ್ರೆ ನಾವು ಬಾಗಿಲು ತೆಗೆದ್ವಿ ಅಂದ್ರೆ ಏನಾಗುತ್ತೆ, ಧೂಳೆ ಒಳಗಡೆ ಬರುತ್ತೆ. ಬರ್ಬೇಡ ಅಂತ ಹೇಳಿ ನಾವು ಬಾಗಿಲು ತೆಗೆದು ನಂಗ್ ಧೂಳ್ ಬರ್ಬಾರ್ದು ಅಂತ ಹೇಳಿದ್ರೆ ಅದು ನಿಲ್ಲಲ್ಲ. ಅದು ಎಲ್ಲೆಲ್ಲಿ ಹರಿಯೋಕೆ ಜಾಗ ಸಿಗುತ್ತೋ ಅಲ್ಲಿ ಬಂದ್ಬಿಡುತ್ತೆ. ಅದೇ ರೀತಿ ನಮ್ ಮೈಂಡ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಈ ನೆಗೆಟಿವ್ ಎನರ್ಜಿಗೆ ಏನ್ ಮಾಡ್ಬಿಡ್ತೀವಿ, ಓಪನ್ ಮಾಡೋದು, ಬಾಗ್ಲು ಓಪನ್ ಮಾಡೋದು ಅಂದ್ರೆ ನನ್ನ ಹಣೆ ಬರನೇ ಇಷ್ಟು, ಏನ್ ಮಾಡೋದು, ಭಗವಂತ ನನ್ನ ಜೀವನನೇ ಹಿಂಗ್, ನನ್ನ ಹಣೆ ಬರನೇ ಹಿಂಗ್ ಬರ್ದ್ಬಿಟ್ಟಾನೆ, ದೇವ್ರು ನನಗೆ ಎಲ್ಲಾ ಕಷ್ಟ ಕೊಟ್ಬಿಟ್ಟಾನೆ, ನಾನೇ ಹಿಂಗೆ ಮಾಡ್ತಿದೀನಿ, ನಾನ್ ಯಾಕಾದ್ರೂ ಹುಟ್ಟಿದೀನೋ, ನನ್ ಜೀವನನೇ ಇಷ್ಟು ಸಾಕಾಗೋಗಿದೆ, ಯಾಕಾರ ಬದುಕಿದೀನೋ ಅನ್ಸಿದೆ, ಇದು ಇಲ್ಲ ಅದು ಇಲ್ಲ ಅನ್ನುವಂಥದ್ದು, ಬೇರೆಯವ್ರಿಗೆ ಬೈಕೊಳ್ಳುವಂಥದ್ದು, ನಮಗೆ ನಾವು ಬೈಕೊಳ್ಳುವಂಥದ್ದು, ಅಥವಾ ಏನ್ ಮಾಡೋದಂದ್ರೆ ಬಹಳ ದುಃಖಕ್ಕೊಳಗಾಗೋದು, ಬಹಳ ಅಳುವಂಥದ್ದು, ಯಾವಾಗಿಂದೋ ನೆನ್ಪು ಮಾಡ್ಕೊಂಡು ಯಾರೋ ಏನೋ ಅಂದಿದ್ದು, ಯಾವ್ದೋ ನಮ್ಗೆ ಅವಮಾನ ಆಗಿದ್ದು, ಯಾವಾಗೋ ನಮ್ಗೇನೋ ಯಾರೋ ನಮ್ಗೆ ತಿರಸ್ಕಾರ ಮಾಡಿ ಅದೆಲ್ಲ ನೆನ್ಸ್ಕೊಂಡ್ ಕುತ್ಕೊಂಡು ಅಳುವಂಥದ್ದು, ದುಃಖ ಮಾಡ್ಕೊಳ್ಳುವಂಥದ್ದು, ವ್ಯಥೆ ಪಡುವಂಥದ್ದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮನ್ನೇ ನಾವು ಹೀಯಾಳಿಸ್ಕೊಳ್ಳೋದು, ನನ್ಗೇನು ಬರಲ್ಲ, ನಂಗೇನು ಗೊತ್ತಿಲ್ಲ, ನಾನು ಯಾವ್ದ್ರಲ್ಲೂ ಇಲ್ಲ, ಅವರೆಲ್ಲ ಹಿಂಗಿದ್ದಾರೆ ಇವರೆಲ್ಲ ಹಿಂಗಿದ್ದಾರೆ ಅಂತೇಳಿ ನಮ್ಮನ್ನ ನಾವು ಬಹಳ ಒಂದು ಲೋ ಲೆವೆಲ್ಗೆ ತಂದ್ಕೊಳ್ಳುವಂತ ಫೀಲಿಂಗ್ ಆಗಿರ್ಬೋದು, ಅಳುವುದು, ದುಃಖ ಮಾಡ್ಕೊಳ್ಳೋದು, ಅಥವಾ ಬೇರೆಯವ್ರ ಬಗ್ಗೆ ನಿಂದನೆ ಮಾಡುವಂಥದ್ದು, ಅವ್ರ ಹೀಗೆ ಇವ್ರ ಹೀಗೆ, ಅವ್ರಿಗೇನು ಬರಲ್ಲ, ಆ ರೀತಿ ಈ ರೀತಿ, ಅಥವಾ ಮಕ್ಕಳನ್ನ ಬೈಯುವಂಥದ್ದು, ಅಥವಾ ಮನೆಯವ್ರನ್ನ ಬೈಯುವಂಥದ್ದು, ಪತಿ ಪತ್ನಿಯರು ಅವ್ರನ್ನ ಅವ್ರು ಬೈಕೊಳ್ಳುವಂಥದ್ದು, ನನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಮನೇಲಿ ಜಗಳ ಮಾಡುವಂಥದ್ದು. ಈ ತರದ್ ಎಲ್ಲದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ನಾವು ಈ ಧೂಳು ಒಳಗಡೆ ಬರುವಾಗ ಬಾಗಿಲು ತೆಗಿತಾರೆ ಅನ್ನಂಗೆ ಈ ಎನರ್ಜಿ ಜಾಸ್ತಿ ಹರಿಯುವಂತ ಟೈಮ್ ಅಲ್ಲಿ ಏನ್ ಮಾಡ್ತೀವಿ, ಪಾಸಿಟಿವ್ ಎನರ್ಜಿಗಿಂತ ನೆಗೆಟಿವ್ ಎನರ್ಜಿನ ಜಾಸ್ತಿ ಅಬ್ಸರ್ವ್ ಮಾಡ್ತೀವಿ ಅಲ್ವಾ. ಮಾಡ್ತೀವಲ್ವಾ? ಹ್ಯಾಂಡ್ ವೇವ್ ಮಾಡ್ಬೋದು ನೀವು, ಜ್ಯೋತಿ ಮ್ಯಾಮ್, ಮಾಡ್ತೀವಲ್ವಾ? ಖಂಡಿತ ಮಾಡ್ತೀವಿ. ಗೊತ್ತಾಗಲ್ಲ, ಗೊತ್ತಿಲ್ದಿರೋ ಕಾರಣ ಏನ್ ಮಾಡ್ತೀವಿ ನಾವು, ಈ ಅಭ್ಯಾಸನ, ನಮ್ಮ ರೂಢಿಗಳನ್ನ, ನಮ್ಮ ಆಚರಣೆಗಳನ್ನ ಯಾವ್ದ್ರಲ್ಲಿ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ ಸಮಯವನ್ನ ಕಳೀತಾ ಹೋಗ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೇ ಗೊತ್ತಿಲ್ಲದೆ ನಮ್ಮ ಇಡೀ ನಮ್ಮ ಬಾಡಿನಲ್ಲಿ ಇರ್ಬೋದು, ನಮ್ಗೆ ಏನಾಗುತ್ತೆ ಅಂದ್ರೆ ಒಂದ್ ನಿಮ್ ನೆನ್ಪಿರ್ಲಿ, ನೆಗೆಟಿವ್ ಓರಾನು ಇರುತ್ತೆ, ಪಾಸಿಟಿವ್ ಓರಾನು ಇರುತ್ತೆ. ಸೊ ನೆಗೆಟಿವ್ ಓರಾ ಏನಾಗುತ್ತೆ ಅಂದ್ರೆ ಅದು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೀವು ತಕ್ಕಡಿನಲ್ಲಿ ತೂಕ ಮಾಡ್ತಿದ್ದೀರಿ ಅಂದ್ರೆ ಯಾವ್ದು ನಾವು ಭಾರ ಹಾಕ್ತಾ ಹೋಗ್ತೀವಿ ಅದೇ ವೆಯ್ಟೇಜ್ ಜಾಸ್ತಿ ಕೊಡುತ್ತಲ್ವಾ. ಭಾರ ಇಲ್ಲ ಅನ್ನಕ್ಕಾಗಲ್ಲ, ಎಲ್ಲಿ ಭಾರ ಇದೆಯೋ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಭಾರ ತಂದೇನ ತನ್ನ ಪ್ರಮಾಣ ತೋರಿಸ್ತಾ ಹೋಗುತ್ತೆ. ಹಾಗೇನೆ ಇಲ್ಲಿ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆದಾಗ 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 ಏನಾಗುತ್ತೆ ಅಂದ್ರೆ ನಮ್ಗೆ ಬಹಳ ಕಿರಿಕಿರಿ ಆಗ್ತದೆ, ಬಹಳ ಮನಸ್ಸಿಗೆ ನೋವಾಗ್ತದೆ, ಒಂಟಿತನ ಫೀಲ್ ಆಗುತ್ತೆ, ಏನಾದ್ರು ಮಾಡ್ಕೋಬೇಕು ಅನ್ಸುತ್ತೆ, ಡಿಪ್ರೆಷನ್ಗೆ ಒಳಗಾಗ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ಕಾಯಿಲೆಗಳು, ನನ್ಗೆ ಹುಷಾರಿಲ್ಲ ಅನ್ನುವಂಥದ್ದು, ನಂಗೆ ಏನೋ ತೊಂದರೆ ಆಗಿದೆ, ನನ್ನ ಆರೋಗ್ಯ ಸರಿ ಇಲ್ಲ, ನನ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಈ ತರದ್ ಏನೇನೋ ಫೀಲ್ ಆಗ್ತಾ ಇರುತ್ತೆ. ನೀವು ಹೋಗಿ ಡಾಕ್ಟರ್ ಹತ್ರ ಹೋಗ್ತೀರಿ, ಆ ಟೆಸ್ಟ್ ಮಾಡಿಸ್ತೀರಿ, ಆ ಡಾಕ್ಟರ್ ಟೆಸ್ಟ್ ಮಾಡಿಸಿದ್ಮೇಲೆ ಹೇಳ್ತಾರೆ ರಿಪೋರ್ಟ್ ನಾರ್ಮಲ್ ಬಂದಿರುತ್ತೆ, ನಿಮ್ಗೆ ಏನೂ ಆಗಿಲ್ಲ, ಆರಾಮಿದ್ದೀರಿ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಸಮಾಧಾನ ಆಗೋದಿಲ್ಲ. ಏನ್ ಮಾಡ್ತೀವಿ, ಮತ್ತೆ ಒಳಗಡೆನೆ ಕೊರಿತಾ ಇರುತ್ತೆ. ಈ ತರದೆಲ್ಲ ಯಾಕೆ ಫೀಲ್ ಆಗುತ್ತೆ, ಮತ್ತೆ ಮನೆಯಲ್ಲಿ ಅನ್ನೆಸೆಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಕಿರಿಕಿರಿ ಆಗೋದು, ಜಗಳ ಆಗೋದು, ಸಣ್ಣ ವಿಷಯನ ದೊಡ್ಡದಾಗಿ ಅದಿನ್ನೊಂದೇನೋ ಆಗಿ, ಯಾರು ಮನೇಲಿ ಅಡಿಗೆ ಮಾಡಿರ್ತೀವಿ, ಚಂದ ಕುತ್ಕೊಂಡು ಊಟ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಯಾವ್ದೋ ಸಣ್ಣ ಪುಟ್ಟ ವಿಷಯ ಕಿರ್ಕ್ ಮಾಡ್ಕೊಂಡು ಊಟ ಬಿಟ್ಟು ಎದ್ದು ಹೋಗುವಂಥದ್ದು, ಅಥವಾ ಊಟ ಮಾಡ್ದೇನೆ ಅನ್ನ ತಗೊಂಡು ಹೋಗ್ಬಿಟ್ಟು ಚೆಲ್ಲುವಂಥದ್ದು, ಇಲ್ಲ ಯಾರೋ ಬೇರೆಯವ್ರಿಗೆ ಕೊಡೋದು, ಈ ತರದೆಲ್ಲ ಬಾಳ ಆಗ್ತದಲ್ವಾ ಮನೆಗಳಲ್ಲಿ.
ಯಾಕೆ ಹಿಂಗ್ ಆಗ್ತದೆ ಅಂತ ಹೇಳಿದ್ರೆ ನಾವು ಯಾವ ಎನರ್ಜಿನ ಅಬ್ಸರ್ವ್ ಮಾಡಿರ್ತೀವಿ ಅಂದ್ರೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಮಾಡೋ ಕಾರಣ ಈ ತರದ್ದೆಲ್ಲ ಪ್ರಭಾವಗಳನ್ನ ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಹೇಳೋದು ಏನು ಅಂತ ಹೇಳಿದ್ರೆ ಈ ಪೋರ್ಟಲ್ ನ ಸಂದರ್ಭದಲ್ಲಿ ನಾವು ನೆಗೆಟಿವ್ಗಿಂತ ನಮ್ಮ ಸಮಯವನ್ನ, ನಮ್ಮ ಅಮೂಲ್ಯವಾಗಿರುವಂತಹ ಈ ದಿನವನ್ನ ಪಾಸಿಟಿವ್ ಎನರ್ಜಿನಲ್ಲಿ ನಾವು ಕಳೀತಾ ಹೋದ್ವಿ, ಪಾಸಿಟಿವ್ ಎನರ್ಜಿನಲ್ಲಿ ನಾವು ಜಾಸ್ತಿ ತೊಡಗ್ತಾ ಇದೀವಿ ಅಂತ ಹೇಳಿದ್ರೆ ಧ್ಯಾನಗಳಲ್ಲಿ, ಭಜನೆಗಳಲ್ಲಿ, ದೇವರ ನಾಮಗಳನ್ನು ಬರೆಯುವಂತದ್ದಿರ್ಬೋದು, ಮಂತ್ರಗಳಲ್ಲಿ ಅಥವಾ ಈ ತರದ್ರಲ್ಲಿ ನಮ್ಮ ಒಂದು ಪಾಸಿಟಿವ್ ಸಂಕಲ್ಪಗಳಲ್ಲಿ ನಮ್ಮ ದಿನವನ್ನ, ನಮ್ಮ ಸಮಯವನ್ನ ನಾವು ಕಳೀತಾ ಇದ್ದೀವಿ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಏನಾಗುತ್ತೆ, ಪಾಸಿಟಿವ್ ಎನರ್ಜಿ ಅನ್ನುವಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಆಟೋಮೆಟಿಕಲಿ ನಮ್ಗೆ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಅದನ್ನೇ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಲ್ವಾ ಎಲ್ರಿಗೂ? ಸೊ ಇಲ್ಲಿ ಅದಕ್ಕೇನೆ ಏನ್ ಹೇಳೋದಂದ್ರೆ ಪೋರ್ಟಲ್ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಸಂಕಲ್ಪ ಮಾಡ್ಬೇಕು, ಶುಭ ಸಂಕಲ್ಪಗಳನ್ನ ಮಾಡ್ಬೇಕು, ನಮ್ಗೆ ಏನ್ ಬೇಕಾಗಿರುವಂತದ್ದನ್ನ ಮಾಡುವಂಥದ್ದು. ಆಮೇಲೆ ಮುಖ್ಯವಾಗಿ ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ನಾವೆಲ್ಲ ಏನು ಅಂತ ಹೇಳಿದ್ರೆ ಯೂನಿವರ್ಸ್ ಅಂತ ನಾವ್ ಹೇಳ್ತೀವಿ. ಬ್ರಹ್ಮಾಂಡ ಶಕ್ತಿ, ವಿಶ್ವಶಕ್ತಿ ಅಂತ ಹೇಳ್ತೀವಿ ಅಲ್ವಾ? ಬ್ರಹ್ಮಾಂಡ ಶಕ್ತಿ, ವಿಶ್ವಶಕ್ತಿ ಅಂತ ಏನ್ ಹೇಳ್ತೀವೋ ಯೂನಿವರ್ಸ್ ಅಂತ ನಾವು ಕರಿತೀವಿ. ಯೂನಿವರ್ಸ್ ಅಲ್ಲಿ ನಾವೆಷ್ಟು ನಂಬಿಕೆಯನ್ನ ಇಡ್ತೀವಿ, ಯೂನಿವರ್ಸ್ ಜೊತೆಗೆ ನಾವೆಷ್ಟು ಮಾತಾಡ್ತೀವಿ, ಯೂನಿವರ್ಸ್ ನ ನಾವ್ ಎಷ್ಟು ಆ ನೀವು ಯೂನಿವರ್ಸ್ ಅಂದ್ರೆ ಏನು ಕೆಲವ್ರು ಕೇಳ್ತಾರೆ. ನಾನ್ ತುಂಬಾ ಪ್ರೀತಿಸುವಂತ ನನ್ನ ಇಷ್ಟ ದೈವ ಅಂತ ಹೇಳ್ಕೋಬಹುದು. ಯೂನಿವರ್ಸ್ ಅಂದ್ರೆ ಒಂದ್ ಶಕ್ತಿ, ಅದು ಇಡೀ ವಿಶ್ವದಲ್ಲಿರುವಂತ ಒಂದು ಅತ್ಯಂತ ಒಂದು ದೊಡ್ಡದಾಗಿರುವಂತ ಸರ್ವಶಕ್ತಿಯನ್ನು ಹೊಂದಿರುವಂತ ಒಂದು ಯೂನಿವರ್ಸ್, ಒಂದು ಪವರ್ ಇದು. ಈ ಪವರ್ ಜೊತೆಗೆ ನಾವು ನಮ್ಮನ್ನ ಹೇಗೆ ಕನೆಕ್ಟ್ ಮಾಡ್ಕೊಳ್ತೀವಿ, ನಮ್ಮನ್ನ ನಾವು ಹೇಗೆ ಜೋಡಿಸ್ಕೊಳ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ನೀವು ಬಹಳಷ್ಟು ಕೇಳಿರ್ಬೋದು, ಶ್ರೀದೇವಿ ಅಮ್ಮನ ಬಹಳ ಸರಿ ಹೇಳ್ತಿರ್ತಾರೆ, ಯೂನಿವರ್ಸ್ ಕೊಡುತ್ತೆ, ಯೂನಿವರ್ಸ್ ಇಂದ ಎಲ್ಲ ಆಗ್ತದೆ, ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಿರ್ತಾರೆ. ಎಲ್ಲ ನೀವು ಎಲ್ಲಿ ಕೇಳಿದ್ರು ಎಲ್ಲರೂ ಈ ಸಾಮಾನ್ಯವಾಗಿ ಈ ವರ್ಡ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಯೂನಿವರ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಯೂನಿವರ್ಸ್ ನಮ್ಗೆ ಶಕ್ತಿ ಕೊಡುವಂತಹ ಒಂದು ದೊಡ್ಡ ಪವರ್ ಅಂತ ಹೇಳ್ಬೋದು. ವಿಶ್ವನೇ ಒಂದು ಶಕ್ತಿ, ಆ ಶಕ್ತಿನಲ್ಲಿ ನಾನೊಂದ್ ಕಣ ಆಗಿದ್ದೀನಿ. ನಾನು ಒಂದು ಶಕ್ತಿಯಾಗಿ ಪರಿವರ್ತನೆ ಆಗ್ಬೇಕು ಅಂದ್ರೆ ವಿಶ್ವಶಕ್ತಿಯೊಂದಿಗೆ ನಾವು ಜೋಡಣೆ ಆಗ್ಬೇಕಾಗುತ್ತೆ. ಜೋಡಣೆ ಆಗೋದು ಹೇಗೆ ಅಂತ ಹೇಳಿದ್ರೆ ನೀವೆಲ್ಲರೂ ಈಗ ರೆಗ್ಯುಲರ್ ಆಗಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ರೇಕಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಇದೆಲ್ಲದು ಏನಾಗ್ತಿದೆ ಅಂದ್ರೆ ನಮ್ಮನ್ನ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಯೂನಿವರ್ಸ್ ಏನು ಅಂತ ಹೇಳಿದ್ರೆ ಯೂನಿವರ್ಸ್ಗೆ ನಾವು ಒಂದ್ ರೀತಿ ಮಕ್ಕಳಿದ್ದಾಗೆ. ಯೂನಿವರ್ಸ್ ನಮ್ಗೆ ತಂದೆ ತಾಯಿ, ನಮ್ ಸರ್ವ ಸಂಬಂಧನೂ ಏನು ಅಂದ್ರೆ ಯೂನಿವರ್ಸ್ ಆಗಿರುತ್ತೆ. ಯೂನಿವರ್ಸ್ ಸಂಕಲ್ಪ ಏನು ಅಂತ ಹೇಳಿದ್ರೆ ನಾನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಇನ್ನೂ ಹೆಚ್ಚಾಗಿ ಕೊಡುತ್ತೆ. ಅದು ನಾವು ಒಳ್ಳೆ ಕೆಲಸ ಮಾಡ್ಲಿ ಅಥವಾ ತಪ್ಪಾಗಿನೇ ಮಾಡ್ಲಿ, ನಂಗೆ ಇದು ಬೇಕು. ನಾವ್ ಕೆಲವು ಸರಿ ಏನ್ ಮಾಡ್ತೀವಿ ಅಂದ್ರೆ ನಂಗೆ ಅದು ಬರೋದೇ ಇಲ್ಲ, ನನ್ ಕೈಯಿಂದ ಆಗೋದೇ ಇಲ್ಲ, ನಾನ್ ಮಾಡ್ತೀನ, ನನ್ ಕೈಯಿಂದ ಅಂತೂ ಆಗಲ್ಲಪ್ಪ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಅದೇನ್ ಮಾಡುತ್ತೆ ಅಂದ್ರೆ ಆಯ್ತು ಓಕೆ ಅಂತೇಳಿ ಸುಮ್ನಾಗ್ಬಿಡುತ್ತೆ, ನಮ್ಗೆ ಅದೇ ಅಸ್ತು ಆಗ್ಬಿಡುತ್ತೆ. ನೀವು ಒಂದ್ಸರಿ ಯೋಚನೆ ಮಾಡಿ, ಮ್ಯಾನಿಫೆಸ್ಟೇಷನ್ ಅಂತ ನಾವು ಹೇಳ್ತೀವಿ, ಯೂನಿವರ್ಸ್ ಜೊತೆಗೆ ನಾವು ಏನಾದ್ರು ಕೇಳ್ಕೊಂಡ್ವಿ ಅಂತ ಹೇಳಿದ್ರೆ ಆ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಮಾಡುವಂಥದ್ದು ಅಂತ ನಾವು ಹೇಳ್ತೀವಿ. ನಮ್ಗೆ ಏನಿದೆಯೋ ಅದು ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇರ್ಬೋದು, ನಮಗೆ ಬೇಕಾಗಿರೋದು ಪಡ್ಕೊಳ್ಳೋದು ಹೇಗೆ ಅಂತೇಳಿ. ನಮ್ಗೆ ಬೇಕಾಗಿರೋದು ಪಡ್ಕೊಳ್ಬೇಕು ಅಂದ್ರೆ ಗ್ರಾಟಿಟ್ಯೂಡ್ ನ ನಾವು ಜಾಸ್ತಿ ಅಳವಡಿಸ್ಕೊಳ್ಬೇಕಾಗತ್ತೆ. ಬೆಳಗ್ಗೆ ಎದ್ವಿ ಅಲ್ವಾ, ಮಂಚದ ಮೇಲೆ ಮಲಗಿರ್ತೀವಿ, ಮಂಚದ ಮೇಲೆ ಕೈ ಇಟ್ಟಾಗ ಹೇಳ್ಬೇಕು ನಾನ್ ತುಂಬಾ ಆರಾಮಾಗಿ ನಿದ್ದೆ ಮಾಡಿದೆ, ಥ್ಯಾಂಕ್ ಯು. ಕಾಲ್ ಕೆಳಗಡೆ ಇಡ್ತೀವಿ, ಭೂಮಿ ತಾಯಿನ ನಾವು ಸ್ಪರ್ಶ ಮಾಡ್ತೀವಿ, ಏನ್ ಮಾಡ್ತೀವಿ ವಧೆ ಮಾಡ್ತೀವಿ, ಅಂದ್ರೆ ಭೂಮಿ ತಾಯಿ ಮೇಲೆ ಕಾಲ್ ಇಡ್ತೀವಿ, ಪೃಥ್ವಿ ಮೇಲೆ. ಆ ಭೂಮಿ ತಾಯಿಗೆ ಒಂದ್ ನಮಸ್ಕಾರ ಮಾಡಿ, ನಾನ್ ಇಷ್ಟು ನಿಂಗ್ ನೋವು ಕೊಡ್ತೀನಿ, ನನ್ನ ಭಾರ ಇಡೀ ವಿಶ್ವದ ಎಲ್ಲ ಆತ್ಮರ ಭಾರ ನೀನ್ ಹೊತ್ಕೊಂಡಿದ್ಯಾ, ಧನ್ಯವಾದ ನಿಮ್ಗೆ ಅಂತ ಹೇಳಿ ಯೂನಿವರ್ಸ್ಗೆ ನಾವು ಒಂದು ಕೃತಜ್ಞತೆ ಅರ್ಪಿಸಿ ಹೋಗಿ ಏನ್ ಮಾಡ್ತೀವಿ, ಮುಖ ತೊಳ್ಕೊಳ್ತೀವಿ. ಯಾರ ಥ್ಯಾಂಕ್ಸ್ ಹೇಳಿದೀವ ನಾವು? ನೀರಿನ ಸ್ಪರ್ಶ ಆದ ತಕ್ಷಣ ಅಲ್ಲಿ ಪಂಚತತ್ವಗಳಿದೆ. ನೀರಿನ ಸ್ಪರ್ಶ ಮಾಡಿದ ತಕ್ಷಣ ಧನ್ಯವಾದ ಹೇಳಿ ಅದನ್ನ ಕಣ್ಣಿಗೆ ಹಾಕೋಬೇಕು ನಾವು. ನೀರಿಲ್ದೆ ಏನು ಕೆಲಸ ನಡೆಯೋದಿಲ್ಲ, ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಮಾಡೋಣ. ಅಲ್ಲಿಂದ ಬರ್ತೀವಿ, ಏನ್ ಮಾಡ್ತೀವಿ, ಬಿಸಿನೀರ್ ಕುಡಿಯೋಕೋ, ಟೀ ಕುಡಿಯೋಕೋ, ಕಾಫಿ ಕುಡಿಯೋಕೋ ಏನ್ ಮಾಡ್ತೀವಿ, ಗ್ಯಾಸ್ ಹಚ್ತೀವಿ. ಅಗ್ನಿ ಅಗ್ನಿ ದೇವನಿಗೆ ನಾವೇನ್ ಮಾಡ್ಬೇಕು, ಕೃತಜ್ಞತೆಯನ್ನ ಅರ್ಪಿಸ್ಬೇಕು. ನಾವೇನ್ ಮಾಡ್ತೀವಿ, ಗಾಳಿಯನ್ನ ಸ್ವೀಕಾರ ಮಾಡ್ತೀವಿ. ಹೊರಗಡೆ ಬಂದ ತಕ್ಷಣ ಫ್ರೆಶ್ ಗಾಳಿ ನಮ್ಮನ್ನ ವೆಲ್ಕಮ್ ಮಾಡುತ್ತೆ, ಬಾಗಿಲು ತೆಗೆದು ಹೊರಗಡೆ ಬಂದ ತಕ್ಷಣ. ವಾಯುದೇವ, ಪ್ರತಿಯೊಂದು ದೇವತೆಗಳ ಪ್ರತಿಯೊಂದು ಒಂದೊಂದು ಎನರ್ಜಿ. ನಮ್ಮ ಹಿಂದೂ ಧರ್ಮದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ಶಕ್ತಿಗೆ ನಾವು ಗೌರವ ಕೊಡ್ಲಿ ಅನ್ನೋದ್ ಕಾರಣ ಏನ್ ಮಾಡಿದ್ದಾರೆ, ದೇವರು ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಕೆಲವು ರಿಲಿಜನ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲದಕ್ಕೂ ದೇವರು ಅನ್ಕೊಂಡ್ರೆ ಹೆಂಗೆ ಅಂತ ಹೇಳಿ ಅವ್ರಿಗೆಲ್ಲ ಏನ್ ಅನ್ಸ್ಬೋದು ಅಂತ ಹೇಳಿದ್ರೆ ನಮ್ ಬಗ್ಗೆ ಇದೇನೋ ಒಂದು ಆಚರಣೆ ಮಾಡ್ತಾರೆ ಅಂತೇಳಿ. ಇಲ್ಲಿ ಆಚರಣೆ ಅನ್ನೋಕ್ಕಿಂತ ಕೃತಜ್ಞತಾ ಭಾವ ನಾವ್ ಎಷ್ಟು ಅರ್ಪಿಸ್ತೀವಿ ಅದರಿಂದ ನಾವು ಪಡ್ಕೊಳ್ಳುವಂತ ಜಾಸ್ತಿ ಇರುತ್ತೆ. ನೀವು ಪ್ರತಿಯೊಂದು ಸರಿ ನಾನು ಹೇಳ್ತೀನಿ, ನೀವು ಆರಿಸ್ಕೊಳ್ತಾ ಹೋಗ್ರಿ, ಪ್ರತಿ ದಿನ ಪ್ರಾಕ್ಟೀಸ್ ಮಾಡಿ. ಶ್ರೀದೇವಿ ಅಮ್ಮ ಫಸ್ಟ್ ನಮ್ಗೆ ಕಲಿಸೋದೇ ಇದನ್ನ. ಗ್ರಾಟಿಟ್ಯೂಡ್ ಮಾಡಿ, ಅಫರ್ಮೇಶನ್ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಯೂನಿವರ್ಸ್ ಜೊತೆಗೆ
ಕನೆಕ್ಟ್ ಆಗಿ ಅಂತ ಹೇಳ್ತಾರೆ. ಇದಿಷ್ಟೇ ಸಾಕು ನಮ್ ಲೈಫ್ ನ ವಂಡರ್ಫುಲ್ ಮಾಡ್ಕೊಳಕ್ಕೆ. ರಿಯಲಿ ನಮ್ದೆಲ್ಲರದ ಲೈಫ್ ಎಷ್ಟು ವಂಡರ್ಫುಲ್ ಇದೆ ಅಂತ ಹೇಳಿದ್ರೆ, ನಾನಂತೂ ಎಷ್ಟು ಎಷ್ಟು ಕೋಟಿ ಶ್ರೀದೇವಿ ಅಮ್ಮಂಗ್ ಧನ್ಯವಾದ ಸಲ್ಲಿಸಿದ್ರು ಸಾಲದು. ಯಾಕೆ ಅಂತ ಹೇಳಿದ್ರೆ ನಂಗೆ ಏನೇನೋ ಗೊತ್ತಿರ್ಲಿಲ್ಲ. ಮೆಡಿಟೇಷನ್ ಮಾಡೋದೊಂದ್ ಸ್ವಲ್ಪ ಗೊತ್ತಿತ್ತು, ಮಾಡ್ತಿದ್ದೆ ಬಿಡ್ತಿದ್ದೆ ಹಿಂಗಿರ್ತಿತ್ತು. ಬಟ್ ಯಾವಾಗ ಅವರ ಒಂದು ಸಂಘದಲ್ಲಿ ಬಂದೆ, ಅವರ ಒಂದು ಸಂಪರ್ಕದಲ್ಲಿ ಬಂದೆ, ಕಲಿಯುವಂತದ್ದು ಎಷ್ಟು ಬಂತು ಅಂದ್ರೆ ನಿಜವಾಗ್ಲೂ ಪ್ರತಿಯೊಂದ್ರಿಂದಲೂ ನಾನು ಇನ್ನ ಹೆಚ್ಚು ಪಡ್ಕೊಳ್ತಾನೆ ಬಂದಿದ್ದೀನಿ. ರಿಯಲಿ ಇದು ಹೇಗೆ ಅಂದ್ರೆ ಅಭ್ಯಾಸದಿಂದ. ಯಾವಾಗ್ಲೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪೋರ್ಟಲ್ ಸಮಯದಲ್ಲಿ ಇರ್ಬೋದು, ಪ್ರತಿದಿನ ನಮಗೆ ಗ್ರಾಟಿಟ್ಯೂಡ್ ಅಫರ್ಮೇಶನ್, ಗ್ರಾಟಿಟ್ಯೂಡ್ 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 ಏನಿದೆಯೋ ಅದು ಧನ್ಯವಾದ 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 ಯೂನಿವರ್ಸ್ ನೀನ್ ಕೊಟ್ಟಿದ್ಯಾ. ನಿಮ್ ನೆನ್ಪಿರ್ಲಿ, ನಾವು ಧನ್ಯವಾದ ಹೇಳ್ಬಿಟ್ವಿ ಅಂದ್ರೆ ನಮ್ಗೇನ್ ಕಷ್ಟ ಬರಲ್ಲ ಅಂತ ಇಲ್ಲ, ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ಯೂನಿವರ್ಸ್ ನೋಡುತ್ತೆ, ನಾನೆಲ್ಲ ಚೆನ್ನಾಗ್ ಮಾಡಿದೀನಿ ಥ್ಯಾಂಕ್ಸ್ ಹೇಳ್ತಾ ಇದಾರೆ, ನಾ ಇರೋದನ್ನ ಕಸ್ಕೊಂಡ್ ನೋಡ್ತೀನಿ ಏನ್ ಮಾಡ್ತಾರೆ ಅಂತ ಹೇಳಿ ಯೂನಿವರ್ಸ್ ನಮ್ಗೆ ಟೆಸ್ಟ್ ಕೊಡುತ್ತೆ. ಸೊ ಆ ಟೈಮಲ್ಲಿ ಹಿಂಗೆಲ್ಲ ಆಗ್ಬಿಡ್ತು, ಏನ್ ಯೂನಿವರ್ಸ್ ಹಂಗೆ ಹಿಂಗೆ ಅಂದ್ವಿ ಅಂದ್ರೆ, ನಿನ್ನ ಏನಂದ್ರೆ ನಿನ್ ಬುದ್ಧಿ ನೀನ್ ತೋರಿಸ್ದೆ ಅಂತ ಹೇಳಿ ಯೂನಿವರ್ಸ್ ಏನ್ ಮಾಡುತ್ತೆ, ಸರಿ ಅಂತ ಬೇರೆಯವ್ರನ್ನ ಹುಡುಕಾಟ ನಡೆಸುತ್ತದು. ಹಾಗಾಗಿ ಹೇಳೋದೇನು ಅಂತ ಹೇಳಿದ್ರೆ, ನಾವು ಅವಾಗ ಯೂನಿವರ್ಸ್ಗೆ ಕ್ವಶನ್ ಮಾಡ್ಬೇಕು, ಯೂನಿವರ್ಸ್ಗೆ ಚಾಲೆಂಜ್ ಮಾಡ್ಬೇಕು. ನೀನನ್ನ ಪರೀಕ್ಷೆ ಮಾಡ್ತಿದ್ಯಾ ಯೂನಿವರ್ಸ್, ನನ್ಗೆ ಗೊತ್ತಾಗಿದೆ, ನೀನೇನಾದ್ರೂ ಪರೀಕ್ಷೆ ಮಾಡು, ನಾನಂತೂ ನಿನ್ನನ್ ಬಿಲೀವ್ ಮಾಡೇ ಮಾಡ್ತೀನಿ. ನಾನು ಯಾವತ್ತೂ ನಿನ್ ಮೇಲೆ ನಂಬಿಕೆ ಕಳ್ಕೊಳ್ಳೋದಿಲ್ಲ. ನೀ ಇಲ್ಲಿವರೆಗೂ ನನ್ಗೆ ಏನೆಲ್ಲ ಕೊಟ್ಟಿದ್ಯಾ, ಒಳ್ಳೆ ಎಜುಕೇಶನ್ ಕೊಟ್ಟಿದ್ಯಾ, ಒಳ್ಳೆ ಜಾಬ್ ಕೊಟ್ಟಿದ್ಯಾ, ಒಳ್ಳೆ ಪತಿ ಕೊಟ್ಟಿದ್ಯಾ, ಒಳ್ಳೆ ಮಕ್ಳನ್ ಕೊಟ್ಟಿದ್ಯಾ, ಒಳ್ಳೆ ತಾಯಿನ್ ಕೊಟ್ಟಿದ್ಯಾ, ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ಯಾ, ಒಳ್ಳೆ ಇರೋಕೊಂದ್ ಮನೆ ಕೊಟ್ಟಿದ್ಯಾ. ಅದು ಬಾಡಿಗೆ ಮನೆನೋ ಅಥವಾ ಸ್ವಂತ ಮನೆನೋ ಯಾವ್ದಾರ ಆಗ್ಲಿ, ಒಂದ್ ನೆರಳು ಅಂತ ಇದ್ಯಾ. ಫುಟ್ಪಾತ್ ಅಲ್ಲಿ ಮಲ್ಗೋರು ಎಷ್ಟೋ ಜನ ಇದ್ದಾರೆ, ಅನ್ನ ಇಲ್ದಿರೋರು ಎಷ್ಟೋ ಜನ ಇದ್ದಾರೆ, ಕೈಕಾಲ್ ಇಲ್ದಿರೋರು ಎಷ್ಟೋ ಜನ ಇದ್ದಾರೆ. ಶ್ರೀದೇವಿ ಅಮ್ಮ ಹೇಳ್ತಾರೆ, ನನ್ನ ಹತ್ರ ಏನಿಲ್ಲ ಅನ್ಬೇಡ್ರಿ ಅಂತ ಹೇಳ್ತಾರೆ. ಆರ್ಗನ್ಸ್ ಇದಾವು, ಕಣ್ಣು ಎಷ್ಟು ಬೆಲೆ ಬಾಳುತ್ತೆ ಅಲ್ವಾ, ಕಿಡ್ನಿ ಎಷ್ಟು ಬೆಲೆ ಬಾಳುತ್ತೆ. ನಮ್ಮ ಹತ್ರ ಬೇಕಾದಷ್ಟಿದೆ. ಹಾಗಾಗಿ ಇಲ್ಲಿ ಏನ್ ಹೇಳೋದು ಅಂತ ಹೇಳಿದ್ರೆ, ಗ್ರಾಟಿಟ್ಯೂಡ್ ನಾವು ಎಷ್ಟು ಸಲ್ಲಿಸ್ತೀವಿ ಅಷ್ಟು ನಾವೇನಾಗ್ತೀವಿ ಬೆಳಿಲಿಕ್ಕೆ, ಪಡ್ಕೊಳ್ಳಕ್ಕೆ ಹೆಚ್ಚಿನದಾಗಿ ಇಲ್ಲಿ ಸಾಧ್ಯತೆ ಇದೆ ಅಂತ ಹೇಳ್ತಾ, ಇವತ್ತಿನ ವಿಶೇಷವಾಗಿರುವಂತ ಪೋರ್ಟಲ್ ಸಂದರ್ಭದಲ್ಲಿ ಇವತ್ತು ಒಂದು ಆಕ್ಟಿವಿಟೀಸ್ ನ ಮಾಡೋಣ ನಾವು. ಎಲ್ಲರೂ ರೆಡಿ ಇದ್ದೀರಾ? ಓಕೆ. ಎಲ್ಲೋ ಶೀಟ್ ಯಾರ್ಯಾರು ತಗೊಂಡಿದ್ದೀರಿ ಹ್ಯಾಂಡ್ ರೈಸ್ ಮಾಡಿ. ಹಳದಿ ಬಣ್ಣದ ಪೇಪರ್ ತಗೊಳ್ಳಿ ಅಂತ ಮೆಸೇಜ್ ಮಾಡಿದ್ವಿ. ಓಕೆ, ನೇತ್ರಾವತಿ ಅಮ್ಮ ಆಗ್ಲೇ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಶೋಭಾ ಮೇಡಮ್ ಓಕೆ. ಎಲ್ಲರೂ ಪೇಪರ್ ತಗೊಳ್ಳಿ. ಪೇಪರ್ ತಗೊಂಡು ರೆಡ್ ಕಲರ್ ಪೆನ್ನು ಅಥವಾ ಸ್ಕೆಚ್ ಪೆನ್ ತಗೊಂಡಿದ್ದೀರಲ್ಲ, ಹಾ ತಗೊಂಡಿದ್ರೆ ಅದನ್ನೆಲ್ಲರೂ ತಗೊಳ್ಳಿ. ಇನ್ನೊಂದು ಪಲಾವ್ ಎಲೆನೂ ಇದೆ, ಅದನ್ನು ಹೇಳ್ತೀನಿ. ರೆಡ್ ತಗೊಂಡಿಲ್ಲ ಗ್ರೀನ್ ತಗೊಂಡಿದ್ದೀನಿ ಅಂದ್ರೂ ಓಕೆನೆ. ಓಕೆ, ಆ ಶೀಟ್ ನ ಯೆಲ್ಲೋ ಕಲರ್ ಶೀಟ್ ಫಸ್ಟ್ ತಗೊಳ್ಳಿ. ಓಕೆ, ಪೆನ್ ಎಲ್ಲ ತಗೊಂಡಿದ್ದೀರಲ್ವಾ? ಓಕೆ, ರೆಡಿ ಇದ್ದೀರಿ? ಆಲ್ ಆಫ್ ಯು ರೆಡಿ? ಓಕೆ, ಚಾಟ್ ಬಾಕ್ಸ್ ಯೂಸ್ ಮಾಡಿದ್ರೆ ನಂಗೆ ಗೊತ್ತಾಗ್ತಿದೆ ಯಾರು ರೆಡಿ ಇದ್ದೀರಿ ಅಂತ. ಎಸ್, ರೆಡಿ ಅಂತ ಮಾಡಿದ್ರೆ ಮುಂದೆ ಏನ್ ಹೇಳ್ಬೇಕು ಅಂತೇಳಿ. ಹಾ, ಓಕೆ, ಡನ್. ಸೊ ಇಲ್ಲಿ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಎಲ್ಲೋ ಪೇಪರ್ ತಗೊಂಡಿದ್ದೀರಲ್ಲ, ಅದ್ರ ಮೇಲೆ ನಿಮ್ಗೆ ಎಕ್ಸ್ಕ್ಯೂಸ್ ಮೀ, ನಿಮ್ಗೆ 9 ಇಚ್ಛೆಗಳನ್ನ, ನಿಮ್ಮ 9 ಇಚ್ಛೆಗಳನ್ನ ಅದ್ರಲ್ಲಿ ಬರೀರಿ. ನಂಗೆ ಇಂಥದ್ದು ಆಗ್ಬೇಕು ಅನ್ನುವಂಥದ್ದು 1ರಿಂದ 9ರವರೆಗೂ. ದೊಡ್ಡಕ್ ಬರ್ದ್ ಮತ್ತೆ ಶೀಟ್ ಫುಲ್ ಮಾಡ್ಕೋಬೇಡಿ. 1ರಿಂದ 9ರವರೆಗೂ ನಿಮ್ಮ ಇಚ್ಛೆಗಳೇನಿದೆ, ನಿಮ್ಮ ಸಂಕಲ್ಪಗಳೇನಿದೆ, ನಿಮ್ಮ ಆಸೆಗಳು, ಇದಾಗ್ಬೇಕು ಅನ್ನುವಂಥದ್ದು ಏನೇನಿದೆಯೋ ಅದನ್ನ ಅದ್ರಲ್ಲಿ ಬರೀರಿ ಒಂದೊಂದಾಗಿ, 1 2 3 ಈ ರೀತಿ. ಓಕೆ, ಥ್ಯಾಂಕ್ ಯು ಸರ್, ಉದಯ್ ಕುಮಾರ್ ಸರ್, ಥ್ಯಾಂಕ್ ಯು. ನಿಮ್ಮ ಇಚ್ಛೆಗಳು, ಸಂಕಲ್ಪಗಳು. ಬರದ ಮೇಲೆ ಡನ್ ಅಂತ ಹಾಕಿ, ಮೆಸೇಜ್ ಹಾಕಿ. ಡನ್ ಅಂತ ಟೈಪ್ ಮಾಡಿ ಆದ್ಮೇಲೆ
ಬೇಗ ಬೇಗ ಬರೀ. 10 ಗಂಟೆ ಆಗ್ಬಿಡುತ್ತೆ ನಾವು ನಿಧಾನ ಮಾಡಿದ್ವಿ ಅಂದ್ರೆ. ಯಾರ್ದಾಗಿದೆ? ಮೀ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಹೌದು, ಸಂಕಲ್ಪ ಬರಿಬೇಕು. ನಿಮ್ಮ ಏನ್ ಆಸೆ, ಸಂಕಲ್ಪ, ಇಚ್ಛೆಗಳೇನಿದೆಯೋ ಅದು. ನಿಮ್ಗೆ ಏನ್ ಆಗ್ಬೇಕು ಅಂತ ಇದೆ. ಎಕ್ಸಾಂಪಲ್, ನಂಗೆ ಒಳ್ಳೆ ಜಾಬ್ ಬೇಕು, ನಾ ಒಳ್ಳೆ ಮನೆ ಕಟ್ಟಬೇಕು, ನಾ ಒಳ್ಳೆ ಎಜುಕೇಶನ್ ತಗೋಬೇಕು. ನಿಮ್ ಪ್ರೊಫೆಷನ್ ಅಲ್ಲಿ ನಾನು ಒಳ್ಳೆ ಲಾಯರ್ ಆಗ್ಬೇಕು, ಒಳ್ಳೆ ಡಾಕ್ಟರ್ ಆಗ್ಬೇಕು, ಏನೇ ನಿಮ್ದು ಗೋಲ್ ಇದೆಯೋ ಅದನ್ನ ಬರೀ. ಎಸ್ ಅಂತ ಬರ್ದಿದಿರಿ ಇಲ್ಲಿ, ಅಂದ್ರೆ ಆಗಿದೆ ಅಂತಾನ ಏನು ರೇಖಾ ಮೇಡಮ್? ಬೇಗ ಬೇಗ ಬರೀರಿ. ಯಾಕೆಂದ್ರೆ ನಿಮ್ಗೊಂದು ಸರ್ಪ್ರೈಸ್ ಇದೆ, ವಿಶೇಷ ಸ್ಪೆಷಲ್ ಮೆಡಿಟೇಷನ್ ಇದೆ. ಓಕೆ. ಮತ್ತೆ ಯಾರ್ದಾಗಿದೆ? ಓಕೆ, ಭಾರತಿ ಮ್ಯಾಮ್ದಾಗಿದೆ. ಓಕೆ ಮ್ಯಾಮ್. ಓಕೆ, ಸವಿತಾ ಮ್ಯಾಮ್ದು ಆಗಿದೆ. ಡನ್. ಬೇಗ 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 ಬರೀರಿ. ಓಕೆ, ನಂದಿನಿ ಮ್ಯಾಮ್ದಾಗಿದೆ. ಓಕೆ ಮ್ಯಾಮ್. ಓಕೆ ಓಕೆ, ಆಲ್ಮೋಸ್ಟ್ ಲಕ್ಷ್ಮಿ ಮ್ಯಾಮ್ದಾಯ್ತು. ಶೋಭಾ ಮ್ಯಾಮ್, ಹಾ, ಶಶಿ ಮ್ಯಾಮ್ದಾಗಿದೆ. ಓಕೆ, ಆಲ್ಮೋಸ್ಟ್ ಎಲ್ರದ್ದು ಆಗಿದೆ ಅನ್ಸುತ್ತೆ. ನೇತ್ರಾವತಿ ಅಮ್ಮ ಬಾಕಿ ಇದ್ದಾರೆ, ರೇಖಾ ಮೇಡಮ್ ಬರಿತಾ ಇದ್ದಾರೆ, ಜ್ಯೋತಿ ಮೇಡಮ್ ಬರಿತಾ ಇದ್ದಾರೆ, ಉಮಾ ಮ್ಯಾಮ್ ಆಗಿದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಬೇಗ ಬೇಗ ಬರೀರಿ, ಯಾಕೆಂದ್ರೆ ಮತ್ತೆ ಇನ್ನೂ ಇದೆ ನಿಮ್ಗೆ ಆಕ್ಟಿವಿಟಿ. ಓಕೆ, ಡನ್. ಆಯ್ತು. ಈಗ ನಾವು ಇದೆಲ್ಲ ಬರೆದ ಮೇಲೆ, ಹಾ, ಇದೆಲ್ಲ ಬರೆದ ಮೇಲೆ ಕೇಳಿಸ್ಕೊಳ್ಳಿ ಎಲ್ರು. ಇದೆಲ್ಲ ಬರೆದ ಮೇಲೆ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಲೈನ್ ಬರೀರಿ. ಈ ನನ್ನ ಎಲ್ಲ ಸಂಕಲ್ಪಗಳು ಪೂರ್ಣಗೊಂಡಿವೆ, ಪೂರ್ಣಗೊಳ್ಳುತ್ತಿವೆ. ಅಂದ್ರೆ ಆಲ್ರೆಡಿ ಆಗೋ ಪ್ರೋಸೆಸ್ ಆಗಿದೆ, ಆಗುವ ಹಂತದಲ್ಲಿದೆ, ಮುಕ್ತಾಯದ ಹಂತದಲ್ಲೂ ಇದೆ ಅಂತಾನೆ. ಈ ಎಲ್ಲ ನನ್ನ ಸಂಕಲ್ಪಗಳು ಸಿದ್ಧಿಯಾಗುತ್ತಿವೆ. ಧನ್ಯವಾದಗಳು ಯೂನಿವರ್ಸ್. ಈ ಎಲ್ಲ ನನ್ನ ಇಚ್ಛೆಗಳು, ಸಂಕಲ್ಪಗಳು, ಆಸೆಗಳು ಪೂರ್ಣವಾಗಿವೆ, ಪೂರ್ಣವಾಗುತ್ತಿವೆ. ಧನ್ಯವಾದಗಳು ಯೂನಿವರ್ಸ್ ಅಂತೇಳಿ ಬರೀರಿ. ಲಾಸ್ಟ್ ಅದರಲ್ಲಿ ಒಂದು ಲೈನ್ ನೀವು. ಓಕೆ, ಹಾ, ಬರೆಯೋದ್ರಲ್ಲಿ ಬೇಗ ಬೇಗ. ಓಕೆ, ನೇತ್ರಾವತಿ ಅಮ್ಮಂದಾಯ್ತು, ಅವ್ರದ್ದಾಯ್ತು ಅಂದ್ರೆ ಎಲ್ಲಾರ್ದು ಆಯ್ತು ಅಂತ ಅರ್ಥ. ಓಕೆ, ಥ್ಯಾಂಕ್ ಯು ಅಮ್ಮ. ಓಕೆ ಓಕೆ, ಹಾ, ಫಾಸ್ಟ್ ಫಾಸ್ಟ್ ಆಗಿ ಬರೀರಿ. ಓಕೆ, ಈಗ ಇದು ಪೇಪರ್ ಆಕ್ಟಿವಿಟಿ ಇದೆಯಲ್ಲ, ಇದನ್ನ ಸದ್ಯಕ್ಕೆ ಈಗ ಮುಗಿಸಿದಿರಿ ಅನ್ಸುತ್ತೆ. ಇದನ್ನ ಸೈಡ್ ಅಲ್ಲಿ ಇಡಿ. ಪೇಪರ್ ಅಲ್ಲಿ ಏನ್ ಬರ್ದಿದ್ದೀರಲ್ಲ, ಎಲ್ಲೋ ಶೀಟ್ ಪೇಪರ್ ಅಲ್ಲಿ ಅದನ್ನ ಸೈಡ್ ಅಲ್ಲಿ ಇಡಿ. ಇನ್ನೂ ಮತ್ತೆ ಒಂದ್ ಮಾತು ಹೇಳ್ತೀನಿ. ಯಾರ್ಯಾರು ಪಲಾವ್ ಎಲೆ ತಗೊಂಡಿದ್ದೀರಿ ತೋರಿಸ್ತೀರಾ? ಪಲಾವ್ ಎಲೆ. ಹ್ಮ್, ತಗೊಂಡಿದ್ದೀರಾ? ಅಚ್ಯುತ್ ನಾಯ್ಕ್ ಸರ್ ತೋರಿಸಿ, ತಗೊಂಡಿದ್ದಾರೆ? ಸ್ವಲ್ಪ ಕೈ ಮೇಲ್ ಮಾಡಿ. ಹಾ, ಓಕೆ. ರೇಖಾ ಮೇಡಮ್ ತಗೊಂಡಿದ್ದೀರಾ? ರೇಖಾ JS ಮೇಡಮ್. ಓಕೆ ಓಕೆ, ಜ್ಯೋತಿ ಮೇಡಮ್. ಹಾ, ಓಕೆ. ಸಪೋಸ್ ಇನ್ ಕೇಸ್ ಏನಾದ್ರೂ ಯಾರಿಗಾದ್ರೂ ಸಿಕ್ಕಿಲ್ಲ, ತಗೊಳಕ್ ಆಗಿಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಇದನ್ನೇ ಆಕ್ಟಿವಿಟಿ ನೀವು ನಾಳೆ ಮಾಡ್ಬೋದು. ಕೆಲವ್ರಿಗೆ ಇರುತ್ತೆ,
ಎಲ್ಲಾ ಸಿಕ್ಬಿಡುತ್ತೆ ಅನ್ನಂಗಿಲ್ಲ. ಏನಾದ್ರೂ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಟೆನ್ಷನ್ ಅಲ್ಲಿ ಅಲ್ಲಿಂದ ಬರುವಾಗ ಮಾಡುವಾಗ ತರ್ಸುವಾಗ ಏನಾದ್ರು ಸಿಗದೆ ಇದ್ರೆ ಆ ತರ ಏನಾದ್ರು ಇದ್ರೆ ನೀವು ನಾಳೆ ಇದನ್ನ ಮಾಡ್ಕೋಬಹುದು. ಈಗ ಯಾರ್ಯಾರೆಲ್ಲ ತಗೊಂಡಿದ್ದೀರಿ ಅವರು ಇದನ್ನ ಹಿಂಗ್ ತಗೊಳ್ಳಿ. ತಗೊಂಡ್ಬಿಟ್ಟು ಆ ರೆಡ್ ಕಲರ್ ಪೆನ್ನು ಅಥವಾ ಗ್ರೀನ್ ಕಲರ್ ಪೆನ್ನು ನಿಮ್ಗೆ ಯಾವ್ದಿದ್ಯೋ ಆ ಪೆನ್ನಿಂದ ನೀವೇನು 9 ಸಂಕಲ್ಪಗಳನ್ನ ಬರ್ದಿದ್ದೀರಲ್ಲ, ಇಂಥದ್ದಾಗ್ಬೇಕು ಇಂಥದ್ದಾಗ್ಬೇಕು ಅಂತೇಳಿ ಬರ್ದಿದ್ದೀರಲ್ಲ, ಅದರಲ್ಲಿ ಒಂದು ಸಂಕಲ್ಪನ ತಗೊಳ್ಳಿ. ಇದು ಫಸ್ಟ್ ನನಗೆ ಆಗ್ಬೇಕು ಅನ್ನುವಂತ ಇಚ್ಛೆ ಯಾವ್ದಿದೆ ಅದನ್ನು. ಕೆಲವರಿಗೆ ಇವೆರಡೂ ಆಗ್ಬೇಕು ಅಂತ ಇದ್ರೆ ಎರಡು ತಗೊಳ್ಳಿ. ಇದು ಒಂದಾದ್ರೆ ಸಾಕು ಅನ್ನುವಂಥದ್ದು, ಬೇಗ ಇದು ಒಂದಾದ್ರೆ ಸಾಕು ನನಗೆಲ್ಲ ಪೂರ್ಣ ಆದಂಗೆ ಅಂತಿದ್ರೆ ಒಂದ್ ತಗೊಳ್ಳಿ. ಇಲ್ಲ ನಂಗೆ ಇದು ಕೂಡ ಬೇಕೇ ಬೇಕು ಅಂತ ಏನಾದ್ರೂ ಆಪ್ಷನ್ ಇದ್ರೆ ಎರಡು ಸಂಕಲ್ಪಗಳನ್ನ, ಅದು ನಿಮ್ಗೆ ತುರ್ತಾಗಿ ಆಗುವಂತದ್ದು ಇರ್ಬೇಕು, ಆ ಎರಡು ಸಂಕಲ್ಪಗಳನ್ನ ಇದರಲ್ಲಿ ಬರೀರಿ. ಈ ಎಲೆ ಚಿಕ್ಕದಿದೆ, ಹಾಗಾಗಿ ಚಿಕ್ಕದಾಗೆ ಬರೀರಿ ಆ ಎರಡು ಸಂಕಲ್ಪಗಳನ್ನ. ಈ ನನ್ನ ಇಚ್ಛೆ ಅದ್ ಯಾವ್ದು ಬರೀರಿ, ಅದನ್ನ 1 2 ಹಾಕಿ ಬರೀರಿ. ಬರದ್ಮೇಲೆ ಎಸ್ ಅಂತ ಹಾಕಿ ಒಂದ್ಸರಿ ತೋರ್ಸ್ಬೇಕು ನೀವು ಬರದ್ಮೇಲೆ. ಓಕೆ, ದೀಪಾ ಮ್ಯಾಮ್ದಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಬೇಗ ಬೇಗ ಬರೀರಿ. ಅದಾದ್ಮೇಲೆ ಇನ್ನ ಯಾರು ಬರೀತಾ ಇದ್ದೀರಿ, ಬೇಗ ಬೇಗ ಮುಗಿಸ್ರಿ. ಆಯ್ತು ಎಲ್ರು ಆಗಿರೋರು ಹ್ಯಾಂಡ್ ವೇವ್ ಮಾಡಿ. ಓಕೆ ಓಕೆ, ಆಲ್ಮೋಸ್ಟ್ ಎಲ್ರದ್ದು ಆಗಿದೆ. ಓಕೆ ಡನ್. ಈಗ ಬರ್ದಿರೋದೇನ್ ಪಲಾವ್ ಎಲೆ ಇದೆಯಲ್ಲ, ಅದನ್ನ ಇಟ್ಕೊಳ್ಳಿ, ಅದನ್ನ ತಗೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ, ಎರಡು ಕೈಯಲ್ಲಿ ಇಟ್ಕೊಳ್ಳಿ. ಹ್ಮ್ ಇದ್ ನಾ ಹಿಡ್ಕೊಂಡಿದ್ದೀನಲ್ಲ, ನಿಮಗ್ ಕಾಣಿಸ್ಬೇಕದು, ನಿಮಗ್ ಕಾಣಿಸೋ ರೀತಿ ಇಟ್ಕೊಳ್ಳಿ. ಡನ್. ಓಕೆ ಓಕೆ ಲಕ್ಷ್ಮಿ ಮ್ಯಾಮ್, ಎಲ್ರು ಈಗ ಬರ್ದಿರೋದ್ನ ಕೈಯಲ್ಲಿ ಇಟ್ಕೊಳ್ಳಿ. ಇಡ್ಕೊಂಡು ಇಲ್ಲಿ ನೋಡಿ, ಎಡಗೈ ಮೇಲೆ ಅದನ್ನ ಇಡಿ, ಬಲಗೈನ ಅದ್ರ ಮೇಲೆ ಇಡಿ. ಆ ಪಲಾವ್ ಎಲೆ ಎಡಗೈ ಮೇಲೆ ಇಟ್ಟು ಬಲಗೈಯನ್ನ ಅದ್ರ ಮೇಲೆ ಇಡಿ. ಓಕೆ, ಈಗ ಚಾಟ್ ಬಾಕ್ಸ್ ಕ್ಲೋಸ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ ಬೇಗ ಫಿನಿಶ್ ಕ್ಲಿಯರ್ ಮಾಡಿರೋದಕ್ಕೆ. ಎಡಗೈ ಮೇಲೆ ಈ ಎಲೆನ ಇಟ್ಟು ಬಲಗೈನ ಅದ್ರ ಮೇಲೆ ಇಡಿ. ಕಣ್ ಮುಚ್ಕೊಳ್ಳಿ, ನಿಮ್ಮ ಹೃದಯದ ಹತ್ರ ಅದನ್ನ ತೆಗೆದ್ಕೊಂಡ್ ಬನ್ನಿ. ಓಕೆ, ಸೊ ಈಗ ಯೂನಿವರ್ಸ್ ಜೊತೆ ಸಂಕಲ್ಪ ಮಾಡ್ಕೊಳ್ಳಿ ನೀವು. ಮೊದ್ಲುದೇಗೆ 9 ಸಂಕಲ್ಪಗಳನ್ನ ಬರ್ದಿದಿರಲ್ಲ, ಇಚ್ಛೆಗಳನ್ನ, ಅದನ್ನ ನೆನ್ಪು ಮಾಡ್ಕೊಂಡು ಅದರಲ್ಲಿ ಮುಖ್ಯವಾಗಿ ಇವೆರಡು ಸಂಕಲ್ಪಗಳು ಪೂರ್ಣಗೊಂಡಿವೆ. ಕೋಟಿ ಕೋಟಿ ಧನ್ಯವಾದಗಳು ಯೂನಿವರ್ಸ್. ಕಣ್ಮುಚ್ಕೊಂಡೆ ನಾ ಹೇಳೋದನ್ನ ಕೇಳಿಸ್ಕೊಳ್ಳಿ. ಒಂದು ಸರಿ ಏನ್ ಅನ್ಸುತ್ತೆ, ಇಷ್ಟು ಬರೆದು ಬಿಟ್ರೆ ಎಲ್ಲ ಆಗೋಗುತ್ತಾ ಅಂತೇಳಿ ಕೆಲವ್ರಿಗೆ ಅನಿಸ್ಬೋದು. ಬಟ್ ಏನು ಅಂದ್ರೆ, ನೀವು ಎಷ್ಟು ನಿಮ್ಮ ಹೃದಯಾಂತರಾಳದಿಂದ ಇದನ್ನ ಹೇಳ್ಕೊಳ್ತೀರಿ, ಪ್ರತಿದಿನ ನೀವು ಈ ಅಭ್ಯಾಸ ಮಾಡ್ತೀರಿ, ಯೂನಿವರ್ಸ್ ಜೊತೆಗೆ ಮಾತಾಡೋದು, ಕನೆಕ್ಟ್ ಅಲ್ಲಿ ಬರೋದು, ನಿಜಕ್ಕೂ ನಿಮ್ ಲೈಫ್ ಅಲ್ಲಿ ಇದು ಮ್ಯಾಜಿಕ್ ತರುತ್ತೆ. ನಿಜಕ್ಕೂ. ಯಾಕೆಂದ್ರೆ ಯೂನಿವರ್ಸ್ ಬೇರೆ ಅಲ್ಲ, ನಾವ್ ಬೇರೆ ಅಲ್ಲ. ನಾವಿದ್ದೀವಿ ಅಂದ್ರೆ ಯೂನಿವರ್ಸ್ ಇದೆ, ಯೂನಿವರ್ಸ್ ಇದೆ ಅಂದ್ರೆ ನಾವಿದ್ದೀವಿ. ಹೃದಯಾಂತರಾಳದಿಂದ ನಾನು ಪಡ್ಕೊಂಡಿದ್ದೀನಿ ಅಂತ ಸಂಕಲ್ಪಗಳನ್ನ ಮಾಡಿ. ಓಕೆ, ನೀವು ಬರ್ದಿರುವಂತ ಎರಡು ಇಚ್ಛೆಗಳನ್ನ ಕಣ್ಮುಚ್ಚಿ ನೆನ್ಪು ಮಾಡ್ಕೊಳ್ಳಿ. 9 ಆಲ್ರೆಡಿ ನಿಮ್ ಮೈಂಡ್ ಅಲ್ಲಿ ಇದೆ. ಈಗ ಮುಖ್ಯವಾಗಿ ಈ ಎರಡು ಇಚ್ಛೆಗಳು ನನಗೆ ಪೂರ್ಣವಾಗಿದೆ, ಆ ಪೂರ್ಣ ಆಗುವಂತ ಎಲ್ಲ ಸಂದರ್ಭಗಳನ್ನ, ಅವಕಾಶಗಳನ್ನ, ವ್ಯಕ್ತಿಗಳನ್ನ, ಸೌಲಭ್ಯವನ್ನ ನೀನು ನನ್ನ ಹತ್ರ ತಲುಪಿಸ್ತಿದೀಯಾ ಯೂನಿವರ್ಸ್. ತುಂಬಾ 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 ತುಂಬು ಹೃದಯದಿಂದ ಕೋಟಿ ಕೋಟಿ ಧನ್ಯವಾದಗಳು ನಿನಗೆ. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಈ ರೀತಿ ಹೇಳ್ಕೊಳ್ತಾ ನೀವೇನ್ ದೀಪ ಇಟ್ಕೊಂಡಿದ್ದೀರಲ್ಲ ಅದರಲ್ಲಿ ಈ ಎಲೆನ ಸುಡಬೇಕು ನೀವು.
ನೀವು ದೀಪ ಇಟ್ಕೊಂಡಿದಿರಲ್ಲ, ಆ ದೀಪದಲ್ಲಿ ಎಲೆನ ಸುಡಿ. ಆ ಎಲೆ ಸುಟ್ಟ ಮೇಲೆ ಅದನ್ನ ಪ್ಲೇಟ್ ತಗೊಳ್ಳಿ ಅಂತ ಹೇಳಿದ್ವಲ್ಲ, ಆ ಪ್ಲೇಟಿಗೆ ಹಾಕೊಳ್ಬೇಕು ಅದನ್ನ. ಅದರಲ್ಲಿ ಹಾಕ್ಬಿಡಿ ಅದನ್ನ. ಆ ಪ್ಲೇಟಿಗೆ ಹಾಕುವಾಗ ಬೇಕಾದ್ರೆ ನೀವು 2 ಗ್ಲಾಸ್ ನೀರ್ ಹೇಳಿದ್ವಲ್ಲ, ಸ್ವಲ್ಪ ನೀರ್ ಬೇಕಾದ್ರೂ ಹಾಕೋಬಹುದು. ಇದು ಎಷ್ಟು ಬರ್ನ್ ಆಗ್ತಿದೆಯಲ್ಲ, ಕಾಣಿಸ್ತಿದೆಯಲ್ಲ? ಈ ತರ ಪ್ಲೇಟ್ ಅಲ್ಲಿ ಏನು ಹಾಕೊಳ್ಳಿ. ಅದು ಹಾರಿ ಹೋಗುತ್ತೆ, ಆ ಕಡೆ ಈ ಕಡೆ ಗಾಳಿ ಇದೆ ಅಂದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ. ಇದು ಎಲ್ಲೋ ಹಾರಿ ಹೋಗೋದಿಲ್ಲ ಬೂದಿ. ಬರ್ನ್ ಮಾಡಿದಿಲ್ಲ, ಕೈ ಹುಷಾರು. ನಿಮ್ಗೆಲ್ರಿಗೂ ಒಂದ್ ಸರ್ಪ್ರೈಸ್ ಕಾದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀದೇವಿ ಅಮ್ಮ ಬಂದು ಬಹಳ ವಿಶೇಷವಾಗಿರುವಂತ ಪೋರ್ಟಲ್ ಮೆಡಿಟೇಷನ್ ಇವತ್ತು ಮಾಡಿಸ್ತಾರೆ. ಸೊ ಇದು ಥೇರಿ ಅಥವಾ ಇದು ಸೆಷನ್ ಮಾಡಿರೋದು. ಇದು ಮುಂದಿನ ಅಮ್ಮ ಮುಂದುವರಿಸ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಏನ್ ಮಾಡ್ತೀವಲ್ಲ, ಯಾವಾಗ್ಲೂ ಅಫರ್ಮೇಶನ್, ಗ್ರಾಟಿಟ್ಯೂಡು, ಮ್ಯಾನಿಫೆಸ್ಟೇಷನ್, ಮೆಡಿಟೇಷನ್ ಇನ್ನು ಬರುತ್ತೆ ಇದ್ರಲ್ಲಿ ಹಂತಗಳು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ ಅನಿಸ್ಬೋದು ಇಷ್ಟು ಮಾಡ್ಬಿಟ್ರೆ ಆಗುತ್ತಾ ಅಂತೇಳಿ. 100% ಆಗುತ್ತಿದ್ದು. ಬೇರೆ ಯಾರ್ದು ಅಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಮ್ಮಂದು, ಶ್ರೀದೇವಿ ಅಮ್ಮಂದೇ ಹೇಳ್ತೀನಿ. ಅವ್ರು ಏನಂದ್ರೆ ಬಿಫೋರ್ ಟ್ರೈನಿಂಗ್ ಬರೋಕ್ಕಿಂತ ಮುಂಚೆ ಅವ್ರ ವೆಯ್ಟ್ ಜಾಸ್ತಿ ಇತ್ತು. ತುಂಬಾ ದಪ್ಪ ಇದ್ರಂತವ್ರು. ಅವ್ರ ಫೋಟೋಸ್ ಎಲ್ಲ ಇದೆ. ಅವ್ರು ಯಾವಾಗ್ಲೂ ಖುಷ್ಬು ಖುಷ್ಬು ಓಕೆ, ಅವ್ರು ಯಾವಾಗ್ಲೂ ಫಿಲ್ಮ್ ಆಕ್ಟರ್ ಖುಷ್ಬು ಇದಾರಲ್ಲ, ಅವ್ರು ನೋಡ್ತಿದ್ರು. ನೋಡ್ದಾಗೆಲ್ಲ ಅನ್ಕೋತ್ ನಾನು ಆ ರೀತಿ ಆಗ್ತೀನಿ, ನಾನು ಆ ರೀತಿ ಆಗ್ತೀನಿ. ಅಯ್ಯೋ, ವರ್ಕೌಟ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಜಸ್ಟ್ ಏನ್ ಮಾಡಿದ್ರು, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರು, ಇಮ್ಯಾಜಿನ್ ಮಾಡ್ಕೊಂಡ್ರು. ಈಗ ಸೇಮ್ ಸೇಮ್ ಎಷ್ಟು ಹೆಂಗಿದಾರೆ ಅಂದ್ರೆ ಅಮ್ಮ, ಆ ರೀತಿ ಅಂದ್ರೆ ಅವ್ರದ್ದು ಆ ರೀತಿ ಪರಿವರ್ತನೆ ಮಾಡ್ಕೊಂಡ್ರು. ರಿಯಲಿ ಅದೊಂದು ನಾನು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇನೆ. ಹಾಗಾಗಿ ಇಲ್ಲಿ ಹೇಳೋದೇನು ಅಂದ್ರೆ, ಸಾರಿ, ಖುಷ್ಬು ಅಲ್ಲ, ಜೂಲಿ ಚಾವ್ಲಾ. ಜೂಲಿ ಚಾವ್ಲಾ ತರ ನಾನು ಆಗ್ಬೇಕು ಆ ರೀತಿ ಅಂತ ಹೇಳಿ ಅವರು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರು. ಸೊ ಅದು ಅವ್ರ ಸಾಕಾರದಲ್ಲಿ ತಂದ್ರು. ಓಕೆನಾ? ಜಸ್ಟ್ ನಾನು ಬೇರೆ ಏನು ಹೇಳೋದಿಲ್ಲ. ಇನ್ನೂ ಒಂದು ಹೇಳ್ತೀನಿ. ನನ್ಗೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಗಾಡಿ ತಗೊಳ್ಳೇಬೇಕು ಅಂತಿಲ್ಲ. ಬೈಕ್ ನನ್ಗೆ ಅಮ್ಮ ಪ್ರೆಸೆಂಟ್ ಮಾಡಿದ್ರು. ಎಲ್ರಿಗೂ ನಾನು ಸ್ಟೇಟಸ್ ಅಲ್ಲಿ ನೋಡಿರ್ಬೋದು. ಜಸ್ಟ್ ಯಾವತ್ತೋ ಒಂದಿನ ಥಾಟ್ ಬಂತು. ಅದ್ ನಾನು ಅವರಿಗೂ ಹೇಳಕ್ ಹೋಗ್ಲಿಲ್ಲ. ಹೇಳಿದ್ರು ಮತ್ತೆ ಅವ್ರು ಕೊಡಿಸ್ತೀವಿ ಅಂತ ಹೇಳಿ ಮತ್ತೆ ಹಿಂದೆ ಬೀಳ್ತಾರೆ ಅಪ್ಪ ಅಮ್ಮ ಅನ್ಕೊಂಡು ನಾನು ಹೇಳಕ್ ಹೋಗ್ಲಿಲ್ಲ, ಸುಮ್ನೆ ಇದ್ದೆ. ಬಟ್ ನಾನು ಈ ತರ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ, ಗಾಡಿಲಿ ಹೋಗ್ತಾ ಇದ್ದೀನಿ, ನಾನು ಓಡಾಡ್ತಿದ್ದೀನಿ, ಸುತ್ತಾಡ್ತಿದ್ದೀನಿ, ಅಮ್ಮ ನನ್ ಹಿಂದೆ ಕೂತಿದ್ದಾರೆ ಅಂತ. ಇದು ಜಸ್ಟ್ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದಷ್ಟೇ. ಬಟ್ ಅದಾದ್ಮೇಲೆ ನಾನು ಮಾಡ್ಲಿಲ್ಲ. ಅದು ಯೂನಿವರ್ಸಿಗೆ ಎಷ್ಟು ಬೇಗ ಟಚ್ ಆಯ್ತು ಅಂತಂದ್ರೆ, ನನಗದು ಒಂದ್ ಸ್ವಲ್ಪ ದಿನಕ್ಕೆ ನನ್ಗೆ ಅದು ಸಿಕ್ಕೇ ಬಿಡ್ತು. ನನಗನ್ನಿಸ್ತು, ರಿಯಲಿ ನಾವೇನೇ ಒಂದ್ ಮನಸ್ಸಿಂದ ಇದ್ ಮಾಡಿದ್ವಿ ಅಂದ್ರೆ ಅದು ನಮ್ಗೆ ಸಿಗುತ್ತಲ್ಲ. ಇಮ್ಯಾಜಿನ್ ಮಾಡ್ಕೊಂಡ್ರೆ ಅದು ಖಂಡಿತ ಸಿಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ, ಅದನ್ನ ನಮ್ಗೆ ಕೊಡುವಂತ ಒಂದು ಭೂಮಿಕೆನ ರೆಡಿ ಮಾಡುತ್ತೆ, ಆ ವ್ಯಕ್ತಿಗಳನ್ನ ರೆಡಿ ಮಾಡಿ ಇಟ್ಬಿಟ್ಟಿರುತ್ತೆ. ಹಾಗಾಗಿ ನಾವ್ ನಂಗೆ ಸಿಕ್ಬಿಡುತ್ತಾ, ನಂಗೆ ಹಂಗ್ ಸಿಕ್ಬಿಡುತ್ತಾ, ನನ್ಗೆ ಜಾಬ್ ಇಲ್ಲ, ನಂಗೆ ದುಡ್ಡು ಬರುತ್ತಾ, ನಂಗೆ ಇದಿಲ್ಲ, ಆ ರೀತಿ ಯಾವತ್ತೂ ಅನುಮಾನ ಪಡ್ಬಿಡ್ರಿ. ಸೆಲ್ಫ್ ಅನುಮಾನನೂ ಇರಬಾರ್ದು, ಯೂನಿವರ್ಸ್ ಮೇಲೂ ಅನುಮಾನ ಇರಬಾರ್ದು. ಸಿಗುತ್ತಾ ಅನ್ನೋಂಥ ಪ್ರಶ್ನೆನೂ ಇರಬಾರ್ದು. ಸಿಗುತ್ತೆ, ಹೆಂಗ್ ಸಿಗುತ್ತೋ, ಯಾವ ರೀತಿ ಸಿಗುತ್ತೋ, ಎಲ್ಲಿಂದ ಸಿಗುತ್ತೋ, ಯಾರಿಂದ ಸಿಗುತ್ತೋ ಗೊತ್ತಿಲ್ಲ. ನನ್ ಕಣ್ ಮುಂದೆ ಇಷ್ಟು ದಿನಕ್ಕಿದು ಆಗೇ ಆಗುತ್ತೆ ಅಲ್ವಾ? ಶ್ರೀದೇವಿ ಅಮ್ಮಂದೇ ಒಂದು ಎಕ್ಸಾಂಪಲ್ ಏನ್ ಹೇಳ್ತೀನಿ ಅಂದ್ರೆ, ಅವರು ಕಾಲೇಜಿಗೆ ಹೋಗುವಾಗ, ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಅವ್ರು ಹೇಳ್ತಿದ್ರಂತೆ, ನಾನು 2 ಮಂಜಿಲ್ ಇರೋ ಬಿಲ್ಡಿಂಗ್ ಕಟ್ತೀನಿ ಅಂತ. ಅವ್ರ ಫ್ರೆಂಡ್ಸ್ ಹೇಳ್ತಿದ್ರಂತೆ, ಪರ್ಸಲ್ 10 ರೂಪಾಯಿ ಇದೆಯಲ್ಲ ನೋಡ್ಕೊ ಅಂತಿದ್ರಂತೆ. ಇವತ್ತು ನಮ್ಮ ನಿವೇದಿತಾ ಹೂಗ ಟ್ರೈನರ್ಸ್ ಅಕಾಡೆಮಿದು ಸೆಂಟರ್ ಟ್ರಸ್ಟ್ ಬಿಲ್ಡಿಂಗ್ ಎಷ್ಟಿದೆ ಅಂದ್ರೆ 6 ಮಹಡಿ ಇದೆ. ನಿಜವಾಗ್ಲೂ ಒಂದೊಂದ್ಸರಿ ನಂಗೆ ಸಿಟ್ಟೆ ಬರುತ್ತೆ. ಎಲ್ಲರೂ ತರಕ್ಕೆ ಏನಾದ್ರು ಓದೋ ಕೆಲಸ ಇದ್ದಾಗ, ಟ್ರೈನಿಂಗ್ ಇದ್ದಾಗ ಓಡಾಡಿ ಓಡಾಡಿ ಸಾಕಾಗ್ಬಿಡುತ್ತೆ. ಆತೀರ ಇಷ್ಟು ಸುಸ್ತಾಗಂಗ್ ಕಟ್ತಾರ ಯಾರಾದ್ರು ಅಂತ ಹೇಳ್ತೀವಿ. ಹಂಗೆ 2 ಹೋಗಿ 6 ಮಹಡಿ ಕಟ್ಟಿದಾರೆ ಅಂದ್ರೆ ಯೂನಿವರ್ಸ್ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಿರ್ಬೋದು. ರಿಯಲಿ ಹೇಳೋದೇನು ಅಂದ್ರೆ, ಯೂನಿವರ್ಸ್ ನಮ್ಗೆಲ್ಲ ಕೊಡ್ಲಿಕ್ಕೆ ರೆಡಿ ಇದೆ. ಅದನ್ನ ಸ್ವೀಕಾರ ಮಾಡುವಂತ ಮನೋಭಾವ, ಆ ಒಂದು ಏನು ಅಂದ್ರೆ ಗ್ರಾಟಿಟ್ಯೂಡ್, ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಂಥದ್ದು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಖಂಡಿತ ಮಾಡ್ತೀರಿ ಅಂತ ಹೇಳ್ಕೊಂಡಿದೀನಿ. ಇವತ್ತೆಲ್ಲ ಏನ್ ಪ್ರಾಕ್ಟೀಸ್ ಮಾಡಿದಿರಿ, ಇದನ್ನ ಪ್ರತಿದಿನ ನೀವು ರೊಟೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಶೇಷವಾಗಿರುವಂತ ಮತ್ತೆ ಇನ್ನೂ ಒಂದೇನು ಅಂತ ಹೇಳಿದ್ರೆ, ಇವತ್ತು ದೀಕ್ಷೆ ಕೂಡ ಇದೆ ಸೆಕೆಂಡ್ ಲೆವೆಲ್ನವ್ರಿಗೆ. ಓಕೆ, ನಿಮ್ಗೆ ಈ ಸೆಷನ್ ಮುಗಿದಿದ ತಕ್ಷಣ ಎಲ್ರಿಗೂ ದೀಕ್ಷೆ ಇದೆ. ದೀಕ್ಷೆಗೆ ಎಲ್ರು ರೆಡಿ ಆಗಿದ್ದೀರಿ ಅಂತ ಹೇಳ್ತಾ, ಮತ್ತೆ ಎಲ್ರಿಗೂ ಕೂಡ ಇನ್ನೊಂದು ಬೆಸ್ಟ್ ಅಪರ್ಚುನಿಟಿ ನಿಮ್ಗೆ ಕಂಗ್ರಾಚುಲೇಷನ್ಸ್. ಯಾಕೆಂದ್ರೆ ಡಬಲ್ ಧಮಾಕ. ಇನ್ನೊಂದ್ಸರಿ ನಿಮ್ಗೆ ರೇಖಿ ದೀಕ್ಷೆ ಸಿಗ್ತಾ ಇದೆ. ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ಮ್ಯೂಸಿಕ್ ಕೇಳಿಲ್ಲ ಅಂತ ಹೇಳಿದ್ರು, ಅಮ್ಮ ಸಂಕಲ್ಪ ಮಾಡಿದ್ರು. ಪೋರ್ಟಲ್ ದಿನ ಅದು ವಿಶೇಷವಾಗಿರುವಂತ ಸಂದರ್ಭದಲ್ಲಿ ಒಂದು ಬೆಸ್ಟ್ ಅಪರ್ಚುನಿಟಿ, ಬೆಸ್ಟ್ ಅವಕಾಶ ಸಿಗ್ತಾ ಇದೆ. ಹಾಗಾಗಿ ಎಲ್ರಿಗೂ ಒಂದ್ಸರಿ ಅಗೈನ್ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತಾ, ನನಗೆ ಇಲ್ಲಿಯವರೆಗೂ ಒಂದು ಸೆಷನ್ ನಡೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಶ್ರೀದೇವಿ ಅಮ್ಮನ್ಗೂ ಹಾಗೂ ನಾನು
ಯೂನಿವರ್ಸಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸೋದ್ರ ಜೊತೆಗೆ ಇಲ್ಲೆಲ್ಲ ಎಷ್ಟು ಪೇಶನ್ಸ್ ಇಂದ, ಸಹನೆಯಿಂದ, ತಾಳ್ಮೆಯಿಂದ ನಾನು ಹೇಳಿರುವಂತದ್ದೆಲ್ಲದನ್ನು ಪ್ರಾಕ್ಟೀಸ್ ಮಾಡ್ತಾ ನನ್ಗೆ ಸ್ಪಂದಿಸಿರುವಂತ ತಮ್ಮೆಲ್ಲರಿಗೂ ಕೂಡ ನಾನು ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಇನ್ನ ಸ್ವಲ್ಪ ಸಮಯದಲ್ಲಿ ಶ್ರೀದೇವಿ ಅಮ್ಮ ಬರ್ತಾರೆ, ಸ್ಪೆಷಲ್ ಮೆಡಿಟೇಷನ್ ಇರುತ್ತೆ, ಎಲ್ಲ ರೆಡಿ ಆಗಿರಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಯಾರು ಎಕ್ಸಿಟ್ ಆಗ್ಬೇಡಿ, ಮತ್ತೆ ಆ ಕಡೆ ಈ ಕಡೆ ಹೋಗ್ಬೇಡಿ, ಇನ್ನೇ ನಿಮ್ದು ಸೆಷನ್ ನಡೀತಾ ಇದೆ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ ನಮ್ಮ ನನ್ನ ಕ್ಲಾಸ್ ಎಲ್ಲರಿಗೂ ಸರಿಯಾಗಿ ಅನ್ಸಿದೆ ಅಂತ ಹೇಳಿ ಅನ್ಕೊಂಡಿನಿ. ಸ್ವಲ್ಪ ಗಾಡಿನೇ ಬಹಳ ಸ್ಪೀಡ್ ಇದೆ. ಹ ಸ್ಪೀಡ್ ಇದೆ, ಅದು ಓಡುತ್ತೆ. ಯಂಗ್ ಸ್ಟಾರ್ ಇದ್ದಿರ್ತಾರಲ್ಲ ಅವ್ರದೆಲ್ಲ ಹೆಂಗೆ ಇರುತ್ತೆ ಸ್ವಭಾವ. ಆದ್ರೂ ನಿಮ್ಗೆ ಆಕಿನ ಕ್ಲಾಸ್ ಸರಿಯಾಗಿ ಇಷ್ಟ ಆಗಿದೆ ಎಲ್ಲರಿಗಂತ ಅನ್ಕೊಂಡಿನಿ. ಯಾಕಂದ್ರೆ ನನ್ನ ಹತ್ರ ಸುಮಾರು 30 ಜನ ನಮ್ಮಲ್ಲಿ ಟ್ರೈನರ್ಸ್ ಇದ್ದಾರೆ. ಅವ್ರವ್ರ ಪ್ಲೇಸ್ ನಲ್ಲಿ ಅವ್ರವ್ರ ಇದ್ರದಲ್ಲಿ ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಸಮೇತ ಸಕ್ಸಸ್ ಆಗಿದ್ದಾರೆ. ಸೊ ಹಾಗಾಗಿ ಈಗ ಅವಳ ಸರದಿ ಇದೆ, ಅವಳಿಗೂ ಅವಕಾಶ ಸಿಕ್ಕಿದೆ. ಮತ್ತೆ ಅವಳಿಗೆ ಸ್ಪಿರಿಚುವಲ್ ನಲ್ಲಿ ಬಹಳ ಆಸಕ್ತಿ ಇದೆ. ಈ ಪೋರ್ಟಲ್ಗಳು, ಹುಣ್ಣಿಮೆ ಧ್ಯಾನ, ಅಮಾವಾಸ್ಯೆ ಧ್ಯಾನ ಇವೆಲ್ಲ ಜಾಸ್ತಿ ಆಕಿ ಬಹಳ ಫೋಕಸ್ ಮಾಡೋದು ಇವುದ್ರ ಮೇಲೆ ಆಕಿ ಬೇರೆ ಕೋರ್ಸ್ಗಿಂತನು. ಹಾಗಾಗಿ ಇವತ್ತು ಇದು ಒಂದು ಅದ್ಭುತವಾಗಿರುವಂತ ಸೆಷನ್ ಅನ್ನ ಅವಳು ಮಾಡಿದಾಳೆ ಅಂತ ಅನ್ಕೊಂಡಿನಿ. ಈಗ ಯಾರ್ಯಾರು ಇದು ಮಸಾಲೆ ಎಲೆ ಅಂತೀವಿ ನೋಡ್ರಿ, ಬೇಲಿ, ಹಾ ಇದು ಯಾರ್ಯಾರು ಸುಟ್ಟಿರಿ, ಅದು ಏನ್ ಮಾಡ್ಬೇಕು, ಫ್ಯಾನ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ರಿ. ಈ ಕ್ಲಾಸ್ ಮುಗಿದ ಮೇಲೆ ಅದು ಎಲ್ಲಿ ಇರುತ್ತೆ ಅಲ್ಲೇ ಇಡ್ರಿ, ಅದಕ್ಕೇನು ಮಾಡ್ಬೇಡ್ರಿ. ಬೆಳಿಗ್ಗೆ ಏನ್ ಮಾಡ್ಬೇಕಂದ್ರ ನಿಮ್ಮ ಮನೆಯಲ್ಲಿ ಯಾವ್ದ್ರ ಸಸಿಗಳ ಇರ್ತಾವ ನೋಡ್ರಿ, ಗಿಡ, ನಾವು ಗಿಡ ಅಂತೀವ್. ಗಿಡ ಅಂದ್ರೆ ಸಣ್ಣ ಸಣ್ಣ ಗಿಡ ಹಚ್ಚಿರ್ತೇವಲ್ಲ, ಅದ್ರ ಕೆಳಗ್ ಸ್ವಲ್ಪ ಅಗದು ಅದ್ರಲ್ಲಿ ಹಾಕಿ ಅದನ್ನ ಮುಚ್ಚಿ ಮೇಲೆ ನೀರ್ ಹಾಕ್ಬೇಕು. ಸೊ ಇಲ್ಲಿ ಯಾವ ರೀತಿ ನಿಮ್ಮ ಸಂಕಲ್ಪ ನಿಮ್ ಸಿದ್ಧಿ ಆಗುತ್ತೆ ಅಂದ್ರ, ಯಾವಾಗ ನೀವು ಇಲ್ಲಿ ಬರ್ನ್ ಮಾಡಿರ್ತೀರಿ ಅವಾಗ ನಿಮ್ಗೆ ಅಗ್ನಿ ತತ್ವ ಮತ್ತು ವಾಯು ತತ್ವ ನಿಮ್ಮ ಸಂಕಲ್ಪಕ್ಕೆ ಅಸ್ತು ಒಂದಿರುತ್ತೆ. ಎರಡು ಅಗ್ನಿ ತತ್ವ ಅಂದ್ರೆ ಸುಟ್ಟು ಹಾಕಿರ್ತ್ರಿ, ಮತ್ತೆ ವಾಯು ತತ್ವ ಅದ್ರ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಎರಡು ತತ್ವಗಳ ಜೊತೆಗೆ ಈಗ ನಾವು ಕನೆಕ್ಟ್ ಆದಿವಿ. ಈಗ ಉಳಿದ ತತ್ವಗಳ ಜೊತೆಗೆ ನಾವು ಕನೆಕ್ಟ್ ಆಗೋದಕ್ಕೆ ನೀವು ಯಾವಾಗ ಅದನ್ನ ಅಗಿತ್ರಿ ಅಂದ್ರ ಪೃಥ್ವಿ ತತ್ವ ಜೊತೆಗೆ ಕನೆಕ್ಟ್ ಆಗುತ್ತೆ. ಅದರ ಮೇಲೆ ನಾವು ಯಾವಾಗ ನೀರ್ ಹಾಕಿರ್ತೀವಿ ನೋಡ್ರಿ ಅವಾಗ ಜಲ ತತ್ವ ಆಗುತ್ತೆ. ಇಷ್ಟೆಲ್ಲಾ ಪ್ರೊಸೆಸ್ ಯಾವ ಸಾಕ್ಷಿಯಾಗಿ ಮಾಡ್ತಾ ಇದ್ದೀವಿ ಅಂದ್ರ ಆಕಾಶ ತತ್ವದ ಸಾಕ್ಷಿಯಾಗಿ. ಸೊ ಹಾಗಾಗಿ ನಾಳೆ ಬೆಳಿಗ್ಗೆ ಇದನ್ನ ಮಾಡೋದು ಇದೆ. ಹಾಕ್ಬೋದು ತುಳಸಿ ಗಿಡಕ್ಕೂ, ಯಾವ್ದಕ್ಕಾದ್ರೂ ಹಾಕ್ರಿ. ಒಟ್ ಅದ್ ಗಿಡ ಇರ್ಬೇಕು. ಅಂದ್ರೆ ಒಂದು ಸ್ವಲ್ಪ ಚಂದ ಅಗಿರಿ. ನೀವು ಮೇಲ್ಮೇಲೆ ಹಾಕಿದ್ರಿ ಅಂದ್ರೆ ಗಾಳಿ ಬಿಟ್ಟು ಹಾರ್ ಹೋಗಿರುತ್ತೆ, ನಿಮ್ ಸಂಕಲ್ಪ ಎಲ್ಲ ಗಾಳಿಯಾಗ ಹೋಗ್ಬಿಡುತ್ತೆ. ಹಂಗ ಮಾಡ್ಬೇಡಿ, ಸ್ವಲ್ಪ ಚೆನ್ನಾಗಿ ಮಾಡ್ರಿ. ಒಂದ್ ಗೇಣ್ ಅಂತೀವಿ ಬೀದರ್ ಕಡೆ, ಗೇಣಾದ್ರೂ ಸ್ವಲ್ಪ ಹಿಂಗ್ ಮಾಡ್ರಿ, ಒಳಗ್ ಹಾಕಿದ್ರ ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತಾ ಇದೀಗ ನಾವು ಮೆಡಿಟೇಷನ್ ಮಾಡೋಣ. ಮತ್ತೆ ಇವತ್ತು ನಮ್ಮ ಯಾರ್ಯಾರು ನಮ್ಮ ಮಾಸ್ಟರ್ಸ್ ಇದ್ದಾರೆ ರೇಖಿ ಲೆವೆಲ್ 2 ನವರಿಗೆ 2ನೇ ಸಲದ ದೀಕ್ಷೆ ಇದೆ. ಇವತ್ತೆಲ್ಲಾರು ರೆಡಿ ಇದ್ದೀರಿ ಅಂತ ಅನ್ಕೊಂಡಿನಿ. ಒಂದ್ಸಲ ಹಿಂಗ್ ಕೈ ಮಾಡ್ರಿ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ನೋಡ್ತೀನಿ ನಾನು. ಈ ಕ್ಲಾಸ್ ಆದ್ಮೇಲೆ ಇಲ್ಲಿಂದ ನಿಮ್ಗೆ ಲೆಫ್ಟ್ ಆದ್ಮೇಲೆ ಪುನಃ ಮತ್ತೆ 3 ನಿಮಿಷದ ನಂತರ ಮತ್ತೆ ಪುನಃ ನಿಮ್ಗೆ ಲಿಂಕ್ ಬರುತ್ತೆ. ಓಕೆನಾ? 3 ನಿಮಿಷ ನಿಮ್ಗೆ ಮೆಡಿಟೇಷನ್ ನಂತರ ಬ್ರೇಕ್ ಇರುತ್ತೆ, 3 ಮಿನಿಟ್ಸ್. ಅದಾದ್ಮೇಲೆ ಮತ್ತೆ ಆಸ್ ಇಟ್ ಈಸ್ ಬಂದು ಮತ್ತೆ ನಿಮ್ಮ ದೀಕ್ಷೆಗೆ ನೀವು ರೆಡಿ ಆಗಿರ್ಬೇಕು. ಸೆಕೆಂಡ್ ನಾನ್ ಸ್ಕ್ರೀನ್ ಅನ್ನ ನೋಡ್ತಾ ಇದ್ದೀನಿ, ಎಲ್ಲರೂ ರೆಡಿ ಇದ್ದೀರಿ. ಒಂದ್ ವೇಳೆ ಯಾರಾದ್ರೂ ವೈಟ್ ಡ್ರೆಸ್ ಹಾಕಿಲ್ಲ ಅಂದ್ರ ದಯವಿಟ್ಟು 3 ನಿಮಿಷ ಟೈಮ್ ಏನಿದೆ ನೋಡ್ರಿ ಅಷ್ಟರಲ್ಲಿ ಹೋಗಿ ರೆಡಿಯಾಗಿ ಬರ್ರಿ, ಆಗ್ಬಹುದು ಅಂತ ಅನ್ಕೊಂಡಿನಿ. ಉಳ್ದವ್ರೆಲ್ಲ ವಿಡಿಯೋ ಆನ್ ಮಾಡ್ರಿ. ಉಳ್ದವ್ರೆಲ್ಲಾರು 50% ಜನ ಎಲ್ಲ ವಿಡಿಯೋ ಆಫ್ ಮಾಡ್ಕೊಂತೀರಿ, ಯಾಕಂತ ಗೊತ್ತಿಲ್ಲ. ಎಸ್, ಓಕೆ, ಸರಿ. ಸೊ ನೇರವಾಗಿ ಕುಳಿತುಕೊಡ್ರಿ. ಎರಡು ಕಣ್ಣನ್ನ ಮುಚ್ಚಿ ನೇರವಾಗಿ ಕುಳಿತುಕೊಡ್ರಿ. ಎರಡು ಕಣ್ಣನ್ನ ಮುಚ್ಚುತ್ತಾ ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ.
ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸುತ್ತಾ ಸಂಪೂರ್ಣ ನಿಮ್ಮ ಸ್ಥಿತಿಯನ್ನ ಶಾಂತ ಚಿತ್ತಕ್ಕೆ ತೆಗೆದುಕೊಂಡು ಬನ್ನಿ. ಇಡೀ ಶರೀರಕ್ಕೆ ಶಾಂತಗೊಳಿಸಿ. ನಿಮ್ಮ ಶರೀರವೀಗ ಸಂಪೂರ್ಣ ಶಾಂತವಾಗಿದೆ. ನಿಮ್ಮ ಮನಸ್ಸೀಗ ಸಂಪೂರ್ಣ ಪ್ರಶಾಂತವಾಗಿದೆ. ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ನಾಭಿಯಲ್ಲಿ ಕೇಂದ್ರೀಕರಿಸುತ್ತ 3 ಸಲ ಓಂಕಾರವನ್ನ ಹೇಳೋಣ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ. ಸಂಪೂರ್ಣ ನಿಮ್ಮ ತಲೆಯ ಭಾಗದಲ್ಲೀಗ ಓಂಕಾರದ ಸ್ಪಂದನೆ ಗಮನಿಸಿ. ನಿಮ್ಮ ಭ್ರುಕುಟಿಯಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ಕಂಠದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ಹೃದಯದ ತುಂಬೆಲ್ಲ ಓಂಕಾರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ನಾಭಿಯಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತ ಸ್ವಾದಿಷ್ಠಾನದ ಕಡೆಗೆ ಬನ್ನಿ. ನಿಮ್ಮ ಮೂಲಾಧಾರಕ್ಕೆ ಬನ್ನಿ. ಇಡೀ ನಿಮ್ಮ ಶರೀರದ ಎಲ್ಲ ಜೀವಕೋಶಗಳಲ್ಲಿ ಓಂಕಾರದ ಸ್ಪಂದನೆಯಾಗುತ್ತಿದೆ. ಇದೀಗ ನೀವು ನಿಮ್ಮ ಮನೋಮಯ ಕೋಶದಿಂದ ನೀವು ನಿಮ್ಮ ಸಾಕಾರ ಶರೀರದಿಂದ ಹೊರಗೆ ಬಂದಿದ್ದೀರಿ. ಒಂದು ಬೆಳಕಿನ ಶರೀರದೊಂದಿಗೆ ನೀವೀಗ ನಿಮ್ಮ ಸಾಕಾರ ಶರೀರದಿಂದ ಹೊರಗೆ ಬಂದಿದ್ದೀರಿ. ಇದೀಗ ನೀವು ಹೊರಬಂದು ನಿಮ್ಮ ಶರೀರವನ್ನ ಕುಳಿತಿರುವ ಕಣ್ಣು ಮುಚ್ಚಿ ಕುಳಿತಿರುವ ಶರೀರವನ್ನ ಗಮನಿಸಿ. ನಿಶ್ಚಲವಾಗಿ ಶರೀರ ಕುಳಿತುಕೊಂಡಿದೆ. ಇದೀಗ ನಡೆಯಿರಿ. ಬ್ರಹ್ಮಾಂಡದ ಅನಂತತೆಯ ಕಡೆಗೆ ಹೋಗೋಣ. ಇದೀಗ ನೀವು ನಿಮ್ಮ ಮನೆಯಿಂದ ಹೊರಬಂದು ಆಕಾಶದಲ್ಲಿ ಹಾರುತ್ತಾ ಹಾರುತ್ತಾ ಮೇಲೆ ಬರುತ್ತಿದ್ದೀರಿ. ಹಾಗೆ ಮೇಲಕ್ಕೆ ಬನ್ನಿ. ಇದೀಗ ನೀವು ಹಾರುತ್ತಾ ಹಾರುತ್ತಾ ಒಂದು ದೊಡ್ಡ ಬೆಟ್ಟದ ಮೇಲೆ ಬಂದು ನಿಂತಿದ್ದೀರಿ.
ನಿಮ್ಮ ಎದುರಿಗೆ ನಿಮ್ಮ ಗುರು ನಿಂತಿರುವುದನ್ನ ಗಮನಿಸಿ. ಇದೀಗ ನಿಮ್ಮ ಗುರು ನಿಮ್ಮ ಕೈಯನ್ನ ಹಿಡಿದುಕೊಂಡಿದ್ದಾರೆ. ಈಗ ಬೆಟ್ಟದಿಂದ ಆಕಾಶದ ಕಡೆಗೆ ತನ್ನಿಂದ ತಾನೇ ಬಂಗಾರದ ಮೆಟ್ಟಿಲುಗಳು ನಿರ್ಮಾಣಗೊಂಡಿವೆ. ಇದೀಗ ನೀವು ನಿಮ್ಮ ಗುರುವಿನ ಜೊತೆಗೆ ಆಕಾಶದ ಮೆಟ್ಟಿಲನತ್ತ ಪಯಣ ಮಾಡುತ್ತಿದ್ದೀರಿ. ಹೆಜ್ಜೆ ಇಡುತ್ತಾ ನಡೆಯಿರಿ. 1, 2, 3, 4, 5, 6, 7, 8, 9, 10. ಇದೀಗ ನೀವು ಸಂಪೂರ್ಣ ಆಕಾಶದ ತುದಿಗೆ ಬಂದಿದ್ದೀರಿ. ನಿಮ್ಮ ಎದುರೀಗ ಒಂದು ದೊಡ್ಡ ಸುವರ್ಣದ ಮಹಾದ್ವಾರವಿದೆ. ಆ ಮಹಾದ್ವಾರವೀಗ ತನ್ನಿಂದ ತಾನೇ ತೆರೆದುಕೊಂಡಿದೆ. ಇದೀಗ ನೀವು ನಿಮ್ಮ ಗುರುವಿನ ಜೊತೆಗೆ ಒಳಗೆ ಪ್ರವೇಶವಾಗಿದ್ದೀರಿ. ಇದೊಂದು ಬಂಗಾರದ ಅರಮನೆ. ಸಂಪೂರ್ಣ ಅರಮನೆಯನ್ನ ಗಮನಿಸಿ. ಆ ಅರಮನೆಯ ತುಂಬೆಲ್ಲ ಇರುವ ವೈಭವವನ್ನ ಗಮನಿಸುತ್ತಾ ಹಾಗೆ ಮುಂದೆ ಮುಂದೆ ನಡೆಯಿರಿ. ಮುಂದೆ ಮುಂದೆ ನಡೆಯಿರಿ. ಇದೀಗ ನಿಮ್ಮ ಎದುರಿಗೆ ನಿಮ್ಮ ಮನೇ ದೇವರಿರುವುದನ್ನ ಗಮನಿಸಿ. ಎದುರಿನ ಪೀಠದ ಮೇಲೆ ನಿಮ್ಮ ಮನೇ ದೇವರು ಕುಳಿತಿದ್ದಾರೆ. ಇದೀಗ ನೀವು ಅವರ ಪಕ್ಕದಲ್ಲಿ ನಿಮ್ಮ ಗುರುವನ್ನೂ ಸಮೇತ ಪ್ರತಿಷ್ಠಾಪಿಸುತ್ತಿದ್ದೀರಿ. ಇದೀಗ ಒಂದು ಬಂಗಾರದ ತಟ್ಟೆಯಲ್ಲಿ ನಿಮ್ಮ ಮನೇ ದೇವರ ಪಾದಗಳಿಡುತ್ತಾ ನೀವು ಅವರ ಚರಣಗಳನ್ನ ಅಭಿಷೇಕ ಮಾಡುತ್ತಿದ್ದೀರಿ. ಆ ಅಭಿಷೇಕಕ್ಕೆ ಬೇಕಾಗುವ ಜಲವನ್ನ ನಿಮ್ಮ ಗುರು ಮೇಲಿಂದ ಸುರಿಯುತ್ತಿರುವುದನ್ನ ಗಮನಿಸಿ. ಮನಸ್ಫೂರ್ತಿಯಾದ ಪೂಜೆಯನ್ನ ನಿರ್ವಹಿಸುತ್ತಿದ್ದೀರಿ. ನಿಮ್ಮ ಮನೇ ದೇವರ ಚರಣಗಳಿಗೆ ಗಂಧಾಕ್ಷತೆಯನ್ನ ಲೇಪಿಸುತ್ತಾ ಹೂಗಳಿಂದ ಅಲಂಕಾರ ಮಾಡುತ್ತಿದ್ದೀರಿ. ಇದಕ್ಕೆ ಬೇಕಾಗುವ ಎಲ್ಲ ಸಹಕಾರವು ನಿಮಗೆ ನಿಮ್ಮ ಗುರುವು ಮಾಡುತ್ತಿರುವುದನ್ನ ಗಮನಿಸಿ. ಮಾನವನಿಂದ ಮಾನವನಾಗುವ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆಗಿರುವವರು ನಿಮ್ಮ ಗುರು ಮಾತ್ರ. ಇದೀಗ ನೀವು ಕರ್ಪೂರವನ್ನ ಬೆಳಗುತ್ತಾ ನಿಮ್ಮ ಮನೇ ದೇವರಿಗೆ ನಮಸ್ಕಾರವನ್ನ ಸಲ್ಲಿಸಿ. ಇದೀಗ ಕೇಳಿಕೊಳ್ಳಿ, ಹೇ ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ನನ್ನ ಜೀವನದಲ್ಲಿ ಈ ದಿನ ನಾನು ತೆಗೆದುಕೊಂಡ ಸಂಕಲ್ಪವನ್ನ ಸಿದ್ಧಿಗೊಳಿಸಲು ನನಗೆ ನೀನು ಸಹಾಯ ಮಾಡು. ನನಗೆ ನೀನು ಸಹಾಯ ಮಾಡು.
ನಿಮ್ಮ ತಲೆಯ ಮೇಲೀಗ ಸ್ವಯಂ ನಿಮ್ಮ ಮನೇ ದೇವರ ಅಭಯ ಹಸ್ತವಿರುವುದನ್ನ ಗಮನಿಸಿ, ಆ ಸ್ಪರ್ಶವನ್ನ ಗಮನಿಸಿ. ಆ ಹಸ್ತಗಳೊಂದಿಗೆ ನಿಮ್ಮ ಗುರುವಿನ ಪರಮ ಹಸ್ತವೂ ನಿಮ್ಮ ತಲೆಯ ಮೇಲಿದೆ. ಈಗೋ ನಿನ್ನ ಎಲ್ಲ ಸಂಕಲ್ಪಗಳು ಸಿದ್ಧಿಯಾಗಲಿವೆ. ತಥಾಸ್ತು, ತಥಾಸ್ತು, ತಥಾಸ್ತು. ಇದೀಗ ನೀವು ನಿಧಾನಕ್ಕೆ ಅಲ್ಲಿಂದ ಎದ್ದು ಮತ್ತೆ ನಿಮ್ಮ ಗುರುವಿನ ಕೈ ಹಿಡಿದು ಹೊರಬರುತ್ತಿದ್ದೀರಿ. ಹಾಗೆ ಹೊರಬನ್ನಿ. ಹಾಗೆ ಹೆಜ್ಜೆಗಳಿಡುತ್ತಾ ಹೊರಬನ್ನಿ. ಬಂಗಾರದ ಮಹಾದ್ವಾರದ ಹೊರಗೆ ಹಾಗೇ ಹೆಜ್ಜೆಗಳಿಡುತ್ತಾ ಬನ್ನಿ. ಅದೇ ಮೆಟ್ಟಿಲುಗಳು ಇಳಿಯುತ್ತಾ ಕೆಳಗೆ ಬನ್ನಿ. 10, 9, 8, 7, 6, 5, 4, 3, 2, 1. ನೀವೀಗ ಸಂಪೂರ್ಣ ಕೆಳಗೆ ಬಂದಿದ್ದೀರಿ. ಆ ಬೆಟ್ಟದಿಂದ ಇದೀಗ ನೀವು ನಿಮ್ಮ ಗುರುವಿಗೆ ಧನ್ಯವಾದವನ್ನ ಸಮರ್ಪಿಸುತ್ತಾ ಮತ್ತೆ ಹಾರುತ್ತಾ ಹಾರುತ್ತಾ ವಾಪಸ್ ಬನ್ನಿ. ಇದೀಗ ನೀವು ನಿಮ್ಮ ಮನೆಯ ಎದುರಿಗೆ ಬಂದಿದ್ದೀರಿ. ಹಾಗೆ ಒಳ ಬನ್ನಿ. ನಿಮ್ಮ ಸಾಕಾರ ಶರೀರ ಹಾಗೇ ಕುಳಿತಿರುವುದನ್ನ ಗಮನಿಸಿ. ನೀವೀಗ ನಿಮ್ಮ ಸಾಕಾರ ಶರೀರದೊಳಗೆ ಪ್ರವೇಶವಾಗಿ ನಿಮ್ಮ ಚಿತ್ತವನ್ನ ಹೃದಯದತ್ತ ಕೇಂದ್ರೀಕರಿಸುತ್ತಾ ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದಗಳನ್ನ ಸಮರ್ಪಿಸಿ. ನಿಮ್ಮ ಮನೇ ದೇವರಿಗೂ ಪುನಃ ಧನ್ಯವಾದಗಳನ್ನ ಸಮರ್ಪಿಸಿ. ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದವನ್ನ ಹೇಳಿ. ನಿಮ್ಮ ಈ ಪ್ರಯಾಣದಲ್ಲಿ ಸಹಕರಿಸಿದ ನಿಮ್ಮ ಗುರುವಿಗೂ ಧನ್ಯವಾದವನ್ನ ಹೇಳುತ್ತಾ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ. ನಿಧಾನಕ್ಕೆ 2 ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. 2 ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ರಿಲ್ಯಾಕ್ಸ್ ಆಗಿ. ಎರಡು ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಶುಭವಾಗ್ಲಿ. ಒಂದು 3 ನಿಮಿಷ ಅಲ್ಲೇ ಕುಳಿತುಕೊಂಡು ಆನಂತರ ಸ್ವಸ್ಥಿತಿಗೆ ಬನ್ನಿ. ಎಸ್, ಎಲ್ಲರೂ ಸ್ವಸ್ಥಿತಿಗೆ ಬಂದಿದ್ದೀರಿ ಅಂತ ಅನ್ಕೊಂಡಿನಿ. 1 ನಿಮಿಷ. ಓಕೆ. ಸೊ ಎಲ್ಲರಿಗೂ ಮತ್ತೊಂದು ಸಲ ಶುಭವಾಗ್ಲಿ. ಮತ್ತೆ ನಾಳೆ ಬೆಳಿಗ್ಗೆ ನಮ್ಮ ಮನಿ ರೇಖೆ ಇದೆ, ಅದಕ್ಕೆ ಎಲ್ಲರೂ ರೆಡಿಯಾಗಿ ಅಂತ ಹೇಳ್ತಾ ಇಲ್ಲಿಗೆ ನಿಮ್ಮದೊಂದು ಕ್ಲಾಸ್ ಇದೆ ನೋಡ್ರಿ, ಅದಕ್ಕೆ ಅಲ್ಪ ವಿರಾಮವನ್ನ ಕೊಡೋಣ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಮತ್ತೆ ನಮ್ಮ
ರೇಖಿಯ ದೀಕ್ಷೆ ಇರುವವರಿಗೆ ಇನ್ನೂ ಮತ್ತೊಂದು ಲಿಂಕ್ ಬರುತ್ತೆ 3 ನಿಮಿಷ ಬಿಟ್ಟು. 3 ನಿಮಿಷದಲ್ಲಿ ಸ್ವಲ್ಪ ನೀವು ಮತ್ತೆ ರೆಡಿ ಆಗ್ರಿ. ಓಕೆ, ಥ್ಯಾಂಕ್ ಯು ವಾಣಿ, ಥ್ಯಾಂಕ್ ಯು. ನಿಮ್ದು ಏನಾದ್ರೂ ಅಭಿಪ್ರಾಯ ಇದ್ರೆ ನೀವಿರೋ ಗ್ರೂಪ್ ಇದೆ ನೋಡ್ರಿ, ಅಲ್ಲಿ ನೀವು ಶೇರ್ ಮಾಡ್ಬೋದು.